Hello dear students, welcome back to Abhyang's online physics class. So in this class, we will discuss moving charges and magnetism chapters, not 2 marks questions. Okay, in that first question, write the expression for magnetic force on a charged particle moving in uniform magnetic field and explain the terms ಅಂತ ಕೇಳಿದ್ದಾರೆ. So ಇಲ್ಲಿ force formula ಬರೀಬೇಕು. Force ಅನೆ charge formula. So we have to write and then we need to explain the terms. Magnetic force on a moving charge is given by QVB sin theta. Here where Q is a charge, V is its velocity, and B is the uniform magnetic field, and theta is the angle between the direction of magnetic field and the velocity vector. So this is the formula for magnetic force on a charged particle. So ಇಷ್ಟೇ ಕೇಳಿರೋದು ಬರೆದ್ರಾಯ್ತು ಅಷ್ಟೇ. ನೆಕ್ಸ್ಟ್ ಕ್ವಶನ್, ಸೊ ವೆನ್ ಈಸ್ ದ force on a charged particle moving in a magnetic field is maximum and minimum ಅಂತ ಕೇಳಿದೆ. ಸೊ ಚಾರ್ಜಡ್ ಪಾರ್ಟಿಕಲ್ ಮೂವ್ ಆಗ್ತಿದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಅಲ್ಲಿ ಯಾವಾಗ ಅದರ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇರುತ್ತೆ, ಯಾವಾಗ ಅದರ ವ್ಯಾಲ್ಯೂ ಮಿನಿಮಮ್ ಇರುತ್ತೆ ಅಂತ ಬರೀಬೇಕು. ಸೊ ವೆರಿ ಸಿಂಪಲ್ ಕ್ವಶನ್. ಸೊ ಅದಕ್ಕೆ ನಾವೇನ್ ಮಾಡಬೇಕು, ಫಾರ್ಮುಲಾ ತಗೊಳ್ಳಿ. ಯಾವ ಫಾರ್ಮುಲಾ? ಮೂವಿಂಗ್ ಚಾರ್ಜಸ್ ಫಾರ್ಮುಲಾ, sorry, magnetic force in a formula Fm is equal to QVB sin theta. So here magnetic force depends on charge value, velocity, magnetic field, and as well as the direction of the magnetic field, direction of a charge in which it is entering the magnetic field ಮೇಲೂ ಡಿಪೆಂಡ್ ಆಗುತ್ತೆ, ಥೀಟಾ ಮೇಲೆ ಡಿಪೆಂಡ್ ಆಗುತ್ತೆ. ಹಿಯರ್ ಈ ಫಾರ್ಮುಲಾ ಬರೆದ್ಬಿಟ್ಟು ನೀವೇನ್ ಮಾಡಿ, ಫಸ್ಟ್ ಮ್ಯಾಕ್ಸಿಮಮ್ ಕಂಡೀಷನ್ ಕೇಳಿದ್ರಲ್ವಾ, ಸೊ ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ಬರೋದಾಯ್ತು. ನೋ ನೀಡ್ ಟು ಎಕ್ಸ್ಪ್ಲೈನ್ ಎನಿಥಿಂಗ್. ದೆನ್ ಮ್ಯಾಕ್ಸಿಮಮ್ ಅಂತ ಕೇಳಿದ್ರೆ, ಸೊ ಥೀಟಾ 0 ಡಿಗ್ರಿ ಅಲ್ಲ, ಸಾರಿ, ಥೀಟಾ 90 ಡಿಗ್ರಿ, ಯಾಕಂದ್ರೆ ಸೈನ್ 0 ಇರುತ್ತಲ್ಲ, ಹಾಗಾಗಿ ಸೊ ಶುಡ್ ಬಿ 90 ಡಿಗ್ರಿ. ಅಂಡ್ ಫೋರ್ಸ್ ಈಸ್ ಮಿನಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ಬರೋದಾಯ್ತು ಅಷ್ಟೇ, ಬಿಕಾಸ್ ಇಟ್ ಈಸ್ ಸೈನ್ ಥೀಟಾ. ಸೊ ಸೈನ್ 0 ವಿಲ್ ಬಿ 0. ಬೇಕಾದ್ರೆ ಅದರ ವ್ಯಾಲ್ಯೂನು ಕೂಡ ಬರಿಬಹುದು. ಸೊ ಎಫ್ ಮ್ಯಾಕ್ಸಿಮಮ್ ಕ್ಯಾನ್ ಬಿ ರಿಟನ್ ಆಸ್ QVB and F minimum will be equal to 0. ಸೊ ಈ ತರ ಬರೋದಾಯ್ತು. ನೆಕ್ಸ್ಟ್ ಕ್ವಶನ್, ಡಸ್ ಅ ಮೂವಿಂಗ್ ಚಾರ್ಜ್ ಆಲ್ವೇಸ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಅಂತ ಕೇಳಿದ್ದಾರೆ. ಅಂದ್ರೆ ಮೂವಿಂಗ್ ಚಾರ್ಜ್ ಇದ್ದು ಯಾವಾಗ್ಲೂ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡುತ್ತಾ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದರೆ, ಸೊ ಯಾವಾಗ್ಲೂ ಆಲ್ವೇಸ್ will it experience magnetic force? Answer is no. So magnetic force is sometimes 0 but not always. ಸೊ ಅಲ್ಲಿಗೆ ಆನ್ಸರ್ ಏನಂತ ಬರೆಯೋದು? ನೋ ಅಂತ ಬರೆಯೋದು, ಅಥವಾ ಸೊ ಕ್ವಶನ್ ಅಲ್ಲಿ ಕೊಟ್ಟಿರೋಂಗೆ ಬರೆಯೋದ ಹೇಗೆ ಅಂತಂದ್ರೆ, ಡಸ್ ಎ ಮೂವಿಂಗ್ ಚಾರ್ಜ್ ಎಕ್ಸ್ಪೀರಿಯನ್ಸ್ ಫೋರ್ಸ್ ಆಲ್ವೇಸ್ ಅಂತ ಕೇಳಿದರೆ, ಸೊ ಮೂವಿಂಗ್ ಚಾರ್ಜ್ ಆಲ್ವೇಸ್ ಡಸ್ ನಾಟ್ ಎಕ್ಸ್ಪೀರಿಯನ್ಸ್ ಮ್ಯಾಗ್ನೆಟಿಕ್ ಫೋರ್ಸ್. ಸೊ ಆನ್ಸರ್ ನೋ ಅಂತ ಬರೆದ್ರೆ ನಡೆಯುತ್ತೆ, ನೋ. ಬಟ್ ರೀಸನ್ ಕೇಳಿದರೆ ಯಾಕೆ ಅಂತ, ಬಿಕಾಸ್ ವೆನ್ ದ ಚಾರ್ಜ್ಡ್ ಪಾರ್ಟಿಕಲ್ moving parallel or anti-parallel to the magnetic field, parallel or anti-parallel to the magnetic field, so Fm becomes 0 because Fm depends on the direction in which the charged particle is entering the magnetic field, so which is QVB sin theta. theta ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ theta 0 ಡಿಗ್ರಿ ಅಥವಾ 180 ಡಿಗ್ರಿ ಇದ್ರೆ ಏನಾಗುತ್ತೆ, sin 0 or sin 180 becomes 0. ಅವಾಗ ಅದ್ರ ಮೇಲೆ ಮ್ಯಾಗ್ನೆಟಿಕ್ ಫೋರ್ಸ್ ಇರೋದಿಲ್ಲ ಅಂತ ಬರೀಬೇಕು. ನೆಕ್ಸ್ಟ್ ಕ್ವಶನ್, ಎ ಪ್ರೋಟಾನ್ ಅಂಡ್ ಎನ್ ಎಲೆಕ್ಟ್ರಾನ್ ಎಂಟರ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೆ ಅಟ್ ದ ಸೇಮ್ ಆಂಗಲ್ with the same speed, everything is same but the charged particles are different. One is proton, another one is electron. Do they experience same force? Justify your answer ante. So do they experience same force ಅಂತ ಕೇಳಿದ್ರೆ ಆನ್ಸರ್ ಈಸ್ ನೋ. ಯಾಕೆ ಅಂತಂದ್ರೆ ನೋಡ್ರಿ, ಸೊ ಇಲ್ಲಿ ನಾವು ಫೋರ್ಸ್ ಅಂತ ತಗೊಂಡಾಗ ಏನ್ ತಗೊಳ್ಬೇಕು, magnitude as well as direction. So magnitude of the force ಏನಿರುತ್ತೆ, F is equal to QVB sin theta ಇರುತ್ತೆ. ಸೊ ಇಲ್ಲಿ Q ಸೇಮ್, V ಸೇಮ್, B ಸೇಮ್, ಥೀಟಾ ಕೂಡ ಸೇಮ್. ಹಾಗಾದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ದ ಫೋರ್ಸ್ ಈಸ್ ಸೇಮ್. ಬಟ್ ವಾಟ್ ಅಬೌಟ್ ಡೈರೆಕ್ಷನ್ ಆಫ್ ದ ಫೋರ್ಸ್ ಈಸ್ ಡಿಫರೆಂಟ್. ಹಾಗಾಗಿ ಸೊ ಫೋರ್ಸ್ ವಿಲ್ ನಾಟ್ ಬಿ ಸೇಮ್. ಸೊ ಡೈರೆಕ್ಷನ್ ಯಾವ ಕಡೆ ಇರುತ್ತೆ ಅಂತ ಕೇಳಿದ್ರೆ ಡಿಫರೆಂಟ್. How to find the direction of a charged particle using we can find the direction of a magnetic force experienced by a charged particle in the
magnetic field given by Fleming's left hand rule. So Fleming's left hand rule ಅಲ್ಲಿ thumb gives the direction of force on a charged particle. It is only for positively charged particle. So thumb ಯಾವ ಕಡೆ ಇರುತ್ತೋ ಆ ಕಡೆ force on a positively charged particle. But force on a negatively charged particle is opposite to the direction of thumb. So this is the answer. So this must be your answer. ಯಾಕೆ ಅದು ಡೈರೆಕ್ಷನ್ ಡಿಫ್ರೆಂಟ್ ಇರುತ್ತೆ ಅಂತ ಬರೀಬೇಕು. ಸೊ ಡೈರೆಕ್ಷನ್ ಡಿಫ್ರೆಂಟ್ ಇದ್ರು ಫೋರ್ಸು ಸೇಮ್ ಇಲ್ಲ ಅಂತಾನೆ ಅರ್ಥ. ಮ್ಯಾಗ್ನಿಟ್ಯೂಡ್ ಸೇಮ್ ಬಟ್ ಡೈರೆಕ್ಷನ್ ಈಸ್ different. Okay, now question number 5. So what is Lorentz force? What is Lorentz force? Write the expression for representing the force ante. So Lorentz force ಗೆ ಫಾರ್ಮುಲಾ ಬರೀಬೇಕು. Lorentz force ಅಂದ್ರೆ ಏನಂತ ಬರೀಬೇಕು. It is the force experienced by the charged particle. Force experienced by the charged particle when it enters a region where both electric field and magnetic fields are present. So ಇದನ್ನ ನಾವು Lorentz force ಅಂತ ಕರಿತೀವಿ. ಹಾಗಾದ್ರೆ Lorentz force is the vector sum of magnetic force and electric force. ಈ ತರ ನಾವು ಬರೀಬಹುದು. ಅಥವಾ F is equal to Lorentz force is equal to magnetic force can be written as Q into V cross B plus, and this one will be Q into E. ವೆಕ್ಟರ್ ಫಾರ್ಮ್ ಅಲ್ಲಿ ಬರೆಯೋದ್ರೆ ಈ ತರ ಬರ್ಕೊಳ್ಬೇಕು. ಸೊ ದಿಸ್ ಮಸ್ಟ್ ಬಿ ಯುವರ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 6. ಈಸ್ ಎನಿ ವರ್ಕ್ ಡನ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಮೂವಿಂಗ್ ಚಾರ್ಜ್ ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ನಾವು ಹೇಗೆ ಆನ್ಸರ್ ಹೇಳ್ಬೋದಂದ್ರೆ, ಸೊ ಈಸ್ ಎನಿ ವರ್ಕ್ ಡನ್ ಅಂತ ಕೇಳಿದ್ರೆ ಫಸ್ಟ್ ಆನ್ಸರ್ ಬದ್ಬಿಡೋಣ. ಏನಂತಂದ್ರೆ ವರ್ಕ್ ಡನ್ ಬೈ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ಎ ಮೂವಿಂಗ್ ಚಾರ್ಜ್ ಈಸ್ 0. ವರ್ಕ್ ಡನ್ ಈಸ್ 0. ಯಾಕೆ, ರೀಸನ್ ಏನು ಅಂತಂದ್ರೆ ಯಾಕೆ 0 ಆಗುತ್ತೆ ನೋಡ್ರಿ. ಫಸ್ಟ್ ಲೆಟ್ ಅಸ್ ಟೇಕ್ ದ ಮ್ಯಾಗ್ನೆಟಿಕ್ ಫೋರ್ಸ್ ಫಾರ್ಮುಲಾ Q into V cross. So here force and the direction of velocity are always perpendicular. So ಹೌದಲ್ಲ. ಸೊ ಫೋರ್ಸ್ ಮತ್ತೆ ವೆಲಾಸಿಟಿ ಪರ್ಪೆಂಡಿಕ್ಯುಲರ್ ಆದ್ರೆ ಫೋರ್ಸ್ ಮತ್ತೆ ವೆಲಾಸಿಟಿ ಡೈರೆಕ್ಷನ್ ಎಲ್ಲ ಏನಿರುತ್ತೆ ಡಿಸ್ಪ್ಲೇಸ್ಮೆಂಟ್ ಅವು ಕೂಡ ಏನಿರ್ಬೇಕು, ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್. ಹಾಗಾದ್ರೆ ವರ್ಕ್ ಡನ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್ ಕಂಡುಹಿಡಿಯುವ. ವರ್ಕ್ ಡನ್ ಬೈ ಮ್ಯಾಗ್ನೆಟಿಕ್ ಫೋರ್ಸ್ is given by W is equal to F into X into cos theta. Here F into X into cos. In this particular case theta is always 90 degrees. So cos 90 will be 0. Work done should be 0. This is the answer. Okay, next question. Does a charged particle gain anta kelidre, gain what? Gain kinetic energy as it enters magnetic field. Justify your answer anta kelidare. So ಏನಾದ್ರೂ ಕೈನೆಟಿಕ್ ಎನರ್ಜಿನ ಗೇನ್ ಮಾಡ್ಕೊಳ್ತಾ ವೆನ್ ದ ಚಾರ್ಜ್ ಹ್ಯಾಸ್ ಎಂಟರ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಓಕೆ, ಅದಕ್ಕೆ ಹೇಗೆ ಬರೆಯೋದು ಅಂತ ನೋಡ್ರಿ. ಫಸ್ಟ್ ಇಲ್ಲೊಂದು ಮ್ಯಾಗ್ನೆಟಿಕ್ ಫೀಲ್ಡ್ ಅನ್ನ ತಗೊಳ್ಳಿ. ಲೆಟ್ ಅಸ್ ಟೇಕ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದಿಸ್ ಡೈರೆಕ್ಷನ್. ಸೊ ಇಲ್ಲೊಂದು ಚಾರ್ಜ್ಡ್ ಪಾರ್ಟಿಕಲ್ ಇದೆ, ಅದು ಈ ಡೈರೆಕ್ಷನ್ ಅಲ್ಲಿ ಎಂಟರ್ ಆಗ್ತಿದೆ ವಿತ್ ಸಮ್ ವೆಲಾಸಿಟಿ v perpendicular to the magnetic field. Definitely it will experience magnetic force. So magnetic force ಅನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಏನಾಗಬೇಕು, ಅದು ನೆಕ್ಸ್ಟ್ ಈ ಡೈರೆಕ್ಷನ್ ಅಲ್ಲಿ ಮ್ಯಾಗ್ನೆಟಿಕ್ ಫೋರ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಿದೆ ಅಂತ ಇಟ್ಕೊಳ್ಳೋಣ. ಸೊ ಇಲ್ಲಿ ಏನಾಗುತ್ತೆ, ವೆಲಾಸಿಟಿಯ ಡೈರೆಕ್ಷನ್ ಚೇಂಜ್ ಆಗುತ್ತೆ. ವೆಲಾಸಿಟಿ ಚೇಂಜ್ ಆಗಿದೆ, ಅಫ್ಕೋರ್ಸ್ ಚೇಂಜ್ ಆಗಿದೆ, ಬಟ್ ನಾಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನಿಟ್ಯೂಡ್. ಸೊ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್ ಮಾತ್ರ ಚೇಂಜ್ ಆಗಿರೋದು, ಬಿಕಾಸ್ ಇಟ್ ಹ್ಯಾಸ್ ಎಕ್ಸ್ಪೀರಿಯನ್ಸ್ಡ್ ಫೋರ್ಸ್. ಆಕ್ಸಿಲರೇಟ್ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಡೈರೆಕ್ಷನ್, ನಾಟ್ ವಿತ್ ರೆಸ್ಪೆಕ್ಟ್ ಟು ಮ್ಯಾಗ್ನಿಟ್ಯೂಡ್. ಹಾಗಾಗಿ ಎಷ್ಟು ಸ್ಪೀಡ್ ಅಲ್ಲಿ ಬಂತೋ ಅಷ್ಟೇ ಸ್ಪೀಡ್ ಅಲ್ಲಿ ಬರುತ್ತೆ, ಬಟ್ ಏನಾಗಿರುತ್ತೆ, ಟರ್ನ್ ಆಗಿರುತ್ತೆ ಬಿಕಾಸ್ ಆಫ್ ಮ್ಯಾಗ್ನೆಟಿಕ್ ಫೋರ್ಸ್. ಇದರರ್ಥ ಮುಂಚೆ ಎಷ್ಟಿತ್ತು ವೆಲಾಸಿಟಿ ಮ್ಯಾಗ್ನಿಟ್ಯೂಡ್, ಇವಾಗ್ಲೂ ವೆಲಾಸಿಟಿಯ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರುತ್ತೆ. ಹಾಗಾಗಿ ಮುಂಚೆ ಎಷ್ಟಿತ್ತು ಕೈನೆಟಿಕ್ ಎನರ್ಜಿ, ಬಾಡಿಗೆ ಎಷ್ಟೇ ಕೈನೆಟಿಕ್ ಎನರ್ಜಿ ಇರುತ್ತೆ. ಬಿಕಾಸ್ ಕೈನೆಟಿಕ್ ಎನರ್ಜಿ ಇಸ್ ಎ ಸ್ಕೇಲರ್ ಕ್ವಾಂಟಿಟಿ ವಿಚ್ ಡಿಪೆಂಡ್ಸ್ ಆನ್ ಸ್ಪೀಡ್, half m v square. Magnitude of velocity has not changed, so kinetic energy has not gained any. Charged particle has not gained any kinetic energy after entering the magnetic field because the speed remains same anta baribeku. Speed remains same. That's it. So this is how we can justify the answer. Next question. Write the expression for force acting on a current carrying conductor in the presence of
ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತ ಕೇಳಿದ್ರೆ ಇಲ್ಲಿ ನಾವೇನ್ ಮಾಡಬೇಕು, ಫೋರ್ಸ್ ಅನೇ ಕಂಡಕ್ಟರ್ ವಿಚ್ ಇಸ್ ಕ್ಯಾರಿಂಗ್ ಕರೆಂಟ್ ತಗೊಳ್ಬೇಕು. ಸೊ ಇನ್ ದ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ್ರೆ ಮ್ಯಾಗ್ನೆಟಿಕ್ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಎಫ್ ಎಂ ಮ್ಯಾಗ್ನೆಟಿಕ್ ಫೋರ್ಸ್ ಇಸ್ ಈಕ್ವಲ್ ಟು ಬಿ ಐ ಎಲ್ sin theta. So this is the formula for magnetic force on a conductor which is carrying current. So ಇಲ್ಲಿ terms explain ಮಾಡಿ ಅಂತ ಕೇಳಿದ್ದಾರೆ. So B ಅಂದ್ರೆ ಏನು, magnetic field, uniform magnetic field you can write. ಆಮೇಲೆ I ಅಂದ್ರೆ current through the conductor, current through the conductor. L ಅಂದ್ರೆ length of conductor. Theta, very important. Theta is the angle between the direction of magnetic field and the length vector and the length vector. Okay, so this is the formula BIL sin theta anta bariyodu. Next question, when is the force on a conductor carrying current in the magnetic field is maximum minimum anta kelidre maximum minimum condition baribekashte. Very simple question. Now let us take the formula for force on a conductor. F is equal to BIL sin theta. ಸೊ ಮಿನಿಮಮ್ ಯಾವಾಗಿರುತ್ತೆ, ಮ್ಯಾಕ್ಸಿಮಮ್ ಆಗಿರುತ್ತೆ. ಒನ್ಸ್ ಫಾರ್ಮುಲಾ ಬರೆದ್ರೆ ಮುಗ್ದಾಯ್ತಷ್ಟೇ. ಸೊ ಮ್ಯಾಗ್ನೆಟಿಕ್ ಫೋರ್ಸ್ ಈಸ್, ಅಥವಾ ಯು ಕ್ಯಾನ್ ರೈಟ್ ಫೋರ್ಸ್ ಈಸ್ ಫಸ್ಟ್ ಅಲ್ವಾ, ಎ ಅಂತ ಬರೋಣ. ಫೋರ್ಸ್ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಸೊ ಫೋರ್ಸ್ ಈಸ್ ಮಿನಿಮಮ್ ವೆನ್ theta is equal to 0 degree or 180 degree. You can write. ಇಷ್ಟು ಬರೆದ್ರೆ ಸಾಕು. ಬಟ್ ಇಷ್ಟು ನೋಡ್ರಿ, ಈ ಫಾರ್ಮುಲಾ ಬಿಟ್ಬಿಟ್ಟು ಬರೀ ನೀವು ಎ ಮತ್ತೆ ಬಿ ಏನ್ ಬರ್ದೀನಿ ಅದನ್ನ ಬರೆದ್ರೆ ರಾಂಗ್. ಫಾರ್ಮುಲಾ ಬರ್ದು ಈ ತರ ಬರೀರಿ. ಇಲ್ಲಾಂದ್ರೆ ತೀಟಾ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡಿ. ವೆರಿ ಸಿಂಪಲ್ ಇದೆ. ಫಾರ್ಮುಲಾ ಬರೆದ್ಬಿಟ್ಟು ತೀಟಾ 90 ಡಿಗ್ರಿ, ತೀಟಾ 0 ಡಿಗ್ರಿ ಅಂತ ಬರೆದ್ರೆ ಈಸಿ ಆಗ್ಬಿಡುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 10. ರೈಟ್ ದ expression for radius of circular path anta. Radius of a circular path described by a charged particle in the presence of uniform magnetic field and explain the terms. So radius formula very big. So radius formula is given by R is equal to mv by qb. So this is the formula for radius of charged particle when it enters a magnetic field perpendicular to the direction, in a perpendicular direction. ಇಲ್ಲಿ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ m ಅಂದ್ರೆ ಏನು, ಮಾಸ್ ಆಫ್ ಚಾರ್ಜ್ಡ್ ಪಾರ್ಟಿಕಲ್. ಆಮೇಲೆ v ಅಂದ್ರೆ ವೆಲಾಸಿಟಿ ಆಫ್ ಚಾರ್ಜ್ಡ್ ಪಾರ್ಟಿಕಲ್, ಸ್ಪೀಡ್ ಅಂತ ಬರಿಬೇಕು, ಪ್ರಾಬ್ಲಮ್ ಇಲ್ಲ, ಪಾರ್ಟಿಕಲ್. ಆಮೇಲೆ q ಅಂದ್ರೆ ಚಾರ್ಜ್ ಆನ್ ಎ ಪಾರ್ಟಿಕಲ್, b ಅಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ದಿಸ್ ಈಸ್ the formula for radius of a charged particle. Next question, a proton and an electron moving with the same momentum ante enters a magnetic field right angles to it, then compare their radius of trajectory ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಏನಿದೆ, ಎರಡು ಪಾರ್ಟಿಕಲ್ ಇದೆ, ಒಂದು ಪ್ರೋಟಾನ್ ಇನ್ನೊಂದು ಎಲೆಕ್ಟ್ರಾನ್. ಸೊ ಪ್ರೋಟಾನ್ ಇನ್ನೊಂದು ಎಲೆಕ್ಟ್ರಾನ್, ಇವೆರಡದ ರೇಡಿಯಸ್ ಕಂಪೇರ್ ಮಾಡ್ಬೇಕಂತ. ಇದ್ರ ರೇಡಿಯಸ್ ಏನ್ ಮಾಡೋಣ, r1 ಅಂತ ಇಟ್ಕೊಳ್ಳೋಣ, ಇದ್ರ ರೇಡಿಯಸ್ r2 ಅಂತ ಇಟ್ಕೊಳ್ಳೋಣ. ಸೊ ಬಿಫೋರ್ ಫೈಂಡಿಂಗ್ ದ ರೇಡಿಯಸ್ ಆಫ್ ಎ ಟ್ರಾಜೆಕ್ಟರಿ, ಸೊ ರೇಡಿಯಸ್ ಫಾರ್ಮುಲಾ ಬರ್ಕೊಳ್ಳುವ. ರೇಡಿಯಸ್ ಫಾರ್ಮುಲಾ ಏನಿದೆ, r is equal to mv by qb. ಇಲ್ಲೇನ್ ಕೊಟ್ಟಿದ್ದಾನೆ ನೋಡ್ರಿ, ಇಲ್ಲಿ ಹುಷಾರಾಗಿ ನೋಡ್ಕೊಳ್ಳಿ. ಮೊಮೆಂಟಮ್ ಸೇಮ್ ಅಂತ ಕೊಟ್ಟಿದ್ದಾನೆ, ಹಾಗಾದ್ರೆ mv can be written as p by qb. so radius written in terms of momentum ಅಷ್ಟೇ, because mass into velocity is momentum. ಇದಾದ್ಮೇಲೆ ಏನ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಯಾವ್ದೇ ಕಾನ್ಸ್ಟೆಂಟ್ ತಕೊಂಡ್ಬಿಡಿ. ಸೊ ಮೊಮೆಂಟಮ್ ಕಾನ್ಸ್ಟೆಂಟ್, ಆಮೇಲೆ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕಾನ್ಸ್ಟೆಂಟ್. ಹಾಗಾದ್ರೆ ನಮ್ಗೆ ವೇರಿಯಬಲ್ ಯಾವುದು, ವೇರಿಯಬಲ್ ನೋಡ್ರಿ, ಇಲ್ಲಿ ಪ್ರೋಟಾನ್ ಅಂತ ಕೊಟ್ಟವನೇ, ಎಲೆಕ್ಟ್ರಾನ್ ಅಂತ ಕೊಟ್ಟಿದ್ದಾನೆ. ಅದರರ್ಥ ಚಾರ್ಜ್ ಕೂಡ ಏನಾಯ್ತು, ಕಾನ್ಸ್ಟೆಂಟ್ ಆಯ್ತು. ಸೊ ಆಲ್ ಆರ್ ಕಾನ್ಸ್ಟೆಂಟ್ಸ್ ಹಿಯರ್. ಏನಂತ ಬರಿಬಹುದು ಹಾಗಾದ್ರೆ, ಸೊ ಆರ್ ಈಸ್ same for proton and an electron because of same value of momentum, charge and magnetic field. ಮೂರು ಸೇಮ್ ಇರೋದ್ರಿಂದ r becomes constant. ಅಲ್ಲಿಗೆ velocity of r1 should be equal to r2. Radius of proton must be equal to radius of electron. Next question, write the expression for angular frequency of charged particle ante. angular frequency omega in a uniform transverse magnetic field ಅಂದ್ರೆ ಟ್ರಾನ್ಸ್ವರ್ಸ್ ಅಂದ್ರೆ ಪರ್ಪೆಂಡಿಕ್ಯುಲರ್ ಮ್ಯಾಗ್ನೆಟಿಕ್ ಫೀಲ್ಡ್, ಒಮೆಗಾ ಬರ್ಕೊಳ್ಬೇಕು. ಸೊ ಒಮೆಗಾ ಎಷ್ಟಿರುತ್ತೆ ಅಂತಂದ್ರೆ ನೋಡ್ರಿ, ಆಂಗ್ಯುಲರ್ ಫ್ರೀಕ್ವೆನ್ಸಿ ಅಥವಾ ಫ್ರೀಕ್ವೆನ್ಸಿ ಎರಡನ್ನು ಬೇಕಾದ್ರೆ ಬರೀ ನಿಮಗೆ ಕನ್ಫ್ಯೂಷನ್ ಇತ್ತಂದ್ರೆ. ಸೊ ಲೆಟ್ ಅಸ್ ಟ್ರೈ ಟು ರೈಟ್ ದ ಫಾರ್ಮುಲಾ ಫಾರ್ angular frequency omega is equal to qb by m. so this is the ಫಾರ್ಮುಲಾ. ಆಮೇಲೆ ಏನ್ ಮಾಡ್ಬೇಕಂತ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಇದನ್ನ ನೀವು ಬೇಕಾದ್ರೆ ಫ್ರೀಕ್ವೆನ್ಸಿ ಬರೀನು ಬರೀಬಹುದು.
omega can be written as 2 pi f can be written as qb by m ಅಥವಾ ಫ್ರೀಕ್ವೆನ್ಸಿ ಏನಾಗುತ್ತೆ qb by 2 pi m ಅಂತಾನು ಬರೆಯಬಹುದು ಏನನ್ನ ಫ್ರೀಕ್ವೆನ್ಸಿ. ಸೊ ಈಗ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ. ಇಲ್ಲಿ q ಅಂದ್ರೆ ಏನು? q ಅಂದ್ರೆ ಚಾರ್ಜ್ ಆನ್ ಎ ಪಾರ್ಟಿಕಲ್, ಆಮೇಲೆ b ಅಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಆಮೇಲೆ m ಅಂದ್ರೆ ಮಾಸ್ ಆಫ್ ಎ ಪಾರ್ಟಿಕಲ್, ಮಾಸ್ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್. ಸೊ ಇಷ್ಟೇ ಸಾಕು, ಇಷ್ಟು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ರೆ. ಸೊ ನೆಕ್ಸ್ಟ್ ಕ್ವಶನ್ ನೋಡ್ರಿ, 2 ಮಾರ್ಕ್ಸ್ ಕ್ವಶನ್ ಈಸಿ ಇರುತ್ತೆ, ಆರಾಮ್ಸೆ ಬರಿಬಹುದು. ಸೊ ನೆಕ್ಸ್ಟ್ ಕ್ವಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಪಿಚ್ ಅಂತೆ. ಪಿಚ್ ಆಫ್ ಹೆಲಿಕಲ್ ಪಾತ್ ಟ್ರೇಸ್ಡ್ ಬೈ ಎಲೆಕ್ಟ್ರಾನ್ ಇನ್ ದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಪಿಚ್ ಫಾರ್ಮುಲಾ ಬರೀಬೇಕು. ಸೊ ಪಿಚ್ ನ ಫಾರ್ಮುಲಾ ನೋಡ್ರಿ, ಪಿಚ್ ಕ್ಯಾನ್ ಬಿ ರಿಟನ್ ಆಸ್ P is equal to 2 pi m by qb, 2 pi m by qb into v cos theta. So this is the formula for pitch. The terms na explain ಮಾಡಿ. m ಅಂದ್ರೆ ಏನು? m is mass of a charged particle. ಆಮೇಲೆ q ಅಂದ್ರೆ ಅಗೇನ್ ಅದೇ ಫಾರ್ಮುಲಾನೆ, ಚಾರ್ಜ್ ಆನ್ ಎ ಪಾರ್ಟಿಕಲ್. ಬಿ ಅಂದ್ರೆ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಆಮೇಲೆ ವಿ ಅಂದ್ರೆ ವೆಲಾಸಿಟಿ ಆಫ್ ಎ ಚಾರ್ಜ್ಡ್ ಪಾರ್ಟಿಕಲ್, ಆಮೇಲೆ ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ಡೈರೆಕ್ಷನ್ ಆಫ್ velocity vector. So this is the formula for pitch and explain the terms. Very simple question, ella direct ide questions. Next, write the vector form of Biot-Savart's law and explain the terms ante. Biot-Savart's law baribeku, vector form alli baribeku. So the terms na explain madbekante. So noduva. Okay, first Biot-Savart's law enanta bariyana. So magnetic field due to current element is dB is equal to mu naught by 4 pi into ಐಡಿಯಲ್ ಸೈನ್ ಥೀಟಾ ಬೈ ಆರ್ ಸ್ಕ್ವೇರ್ ಅಂತ ಬರಿಬೇಕು. ಇದು ಮ್ಯಾಗ್ನಿಟ್ಯೂಡ್. ಬಟ್ ಇದನ್ನ ವೆಕ್ಟರ್ ಫಾರ್ಮ್ ಅಲ್ಲಿ ಬರಿಬೇಕಂತಂದ್ರೆ ನಾವೇನ್ ಮಾಡ್ಬೇಕಂದ್ರೆ ನೋಡ್ರಿ, ಇಲ್ಲಿ ಡಿ ಬಿ ಇನ್ ವೆಕ್ಟರ್ ಫಾರ್ಮ್ ಮ್ಯೂ ನಾಟ್ ಬೈ 4 ಪೈ ಹಾಗಿರುತ್ತೆ. ಐ ಅನ್ನೋದೇನು? ಐ ಇಸ್ ಸ್ಕೇಲರ್ ಕ್ವಾಂಟಿಟಿ, ಆಚೆ ತೆಗೆದಿಟ್ಕೊಳ್ಳಿ. ಇದು ಯಾವ ತರ ಇದೆ ನೋಡ್ರಿ, ಡಿ ಎಲ್ ಸೈನ್ ಥೀಟಾ ಅಂದ್ರೆ ಸೈನ್ ಥೀಟಾ ಬಂದ್ರೆ ಅರ್ಥ ಏನು? ಇಟ್ ಶುಡ್ ಬಿ ಎ ಕ್ರಾಸ್ ಪ್ರಾಡಕ್ಟ್ ಇರ್ಬೇಕು. ಸೊ ಕ್ರಾಸ್ ಪ್ರಾಡಕ್ಟ್ ಹೆಂಗಂತ ಬರೆಯೋದು ಅಂತಂದ್ರೆ ಆರ್ dl cross r, Biot-Savart's law in vector, Biot-Savart's law in vector form. So ಇಲ್ಲಿ ಏನ್ ಮಾಡ್ಬೇಕು, ಈ dl sin theta ಇದೆಯಲ್ಲ, ಇದನ್ನ ಈ ತರ ಬರ್ಕೊಳ್ಳುವ, dl cross r divided by r square ಏನಾಗುತ್ತೆ, r ಕ್ಯೂಬ್. ಯಾಕೆಂದ್ರೆ ಇಲ್ಲಿ ಒಂದು ಎಕ್ಸ್ಟ್ರಾ r ಹಾಕೊಂಡಿದೀನಿ, ಹಾಗಾಗಿ ಏನಾಗುತ್ತೆ ಇಲ್ಲಿ r ಕ್ಯೂಬ್ ಆಗುತ್ತೆ. ಸೊ ದಿಸ್ ಇಸ್ ದ ಫಾರ್ಮುಲಾ ಫಾರ್ Biot-Savart's law ಇನ್ ವೆಕ್ಟರ್ ಫಾರ್ಮ್ ವಿತ್ ಡೈರೆಕ್ಷನ್. ಇಲ್ಲಿ ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದಾರೆ. ಸೊ ಇಲ್ಲಿ ಮ್ಯೂ ನಾಟ್ ಅಂದ್ರೇನು? mu naught is permeability of free space. ಆಮೇಲೆ dl ಅಂದ್ರೆ length of current element, I ಅಂದ್ರೆ current through the conductor, r ಅಂದ್ರೆ distance from current element to the point. Okay, so these are the terms to be explained. Hope ನಿಮಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. Now let us take the question number 15. Write the expression for magnetic field at a point due to current element and explain the terms ante. So ಅದೇ ಫಾರ್ಮುಲಾನೆ ಮ್ಯಾಗ್ನಿಟ್ಯೂಡ್ ಆಫ್ ದ ನೋಡ್ರಿ, ಇದೇ ಫಾರ್ಮುಲಾನೆ, ಇದನ್ನ ಬರ್ಕೊಳ್ಬೇಕಷ್ಟೇ. ಮ್ಯೂ ನಾಟ್ ಬೈ 4 ಪೈ ಇಂಟು ಐಡಿಯಲ್ ಸೈನ್ ಥೀಟಾ ಬೈ ಆರ್ ಸ್ಕ್ವೇರ್ ಬರ್ಕೊಳ್ಳೋದಷ್ಟೇ ಕೆಲಸ. ಟರ್ಮ್ಸ್ ಅದನ್ನೇ ಎಕ್ಸ್ಪ್ಲೈನ್ ಮಾಡಿ. ಸೊ ಫಾರ್ಮುಲಾ ಒಂದು ಬರೆದು ಬಿಡ್ತೀನಿ, ಡಿ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಬೈ 4 pi into I into dl into sin theta by r square. So you can explain the terms using just, or you can refer question number 14 for the explanation of terms. Okay, so next question number 16. When is the magnetic field at a point due to current element is maximum ಮತ್ತೆ ಮಿನಿಮಮ್ ಅಂತ ಕೇಳ್ತಾರೆ. ನೋಡ್ರಿ, ಇಲ್ಲಿ ಬಹಳ ಸಿಂಪಲ್ ಇದು, ಆಲ್ರೆಡಿ ಇದನ್ನ ಡಿಸ್ಕಸ್ ಮಾಡಿದೀವಿ. ಇಲ್ಲೇನಾಗುತ್ತೆ, ಡಿಸ್ಕಸ್ ಮಾಡಿದೀವಿ ಅಂತ ಅಂದ್ರೆ ಸೇಮ್ ಡಿ ಬಿ ಫಾರ್ಮುಲಾ ತಗೊಳ್ಳಿ. mu naught by 4 pi magnetic field due to current element is dB which is equal to mu naught by 4 pi into I dl sin theta by r square. ಈ ಫಾರ್ಮುಲಾದಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಐ ಡಿ ಎಲ್ ಆರ್ ಮತ್ತೆ ಥೀಟಾ ಮೇಲೆ ಡಿಪೆಂಡ್ ಆಗಿರ್ತಾರೆ. ಇಟ್ ಡಿಪೆಂಡ್ಸ್ ಆನ್ ಥೀಟಾ. ಸೊ ಇದರಲ್ಲಿ ಮ್ಯಾಕ್ಸಿಮಮ್ ಮಿನಿಮಮ್ ಕಂಡೀಷನ್ಸ್ ನ ಆರಾಮಾಗಿ ಬರ್ಕೊಳ್ಬಹುದು ನಾವು. ಡಿ ಬಿ ಅಥವಾ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಎಲ್ಲಿ ಸೈನ್ ಥೀಟಾ ಬರುತ್ತೋ ನೋಡ್ರಿ, ಚಾಪ್ಟರ್ ಥ್ರೂ ಔಟ್ ದ ಚಾಪ್ಟರ್ ಮೋಸ್ಟ್ಲಿ ಸೈನ್ ಥೀಟಾನೇ ಬರುತ್ತೆ, ಕ್ರಾಸ್ ಪ್ರಾಡಕ್ಟ್ ಬರುವಂತದ್ದು ವೆಕ್ಟರ್ ಕ್ವಾಂಟಿಟೀಸ್ ಆಗಿರೋ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಥೀಟಾ 90 ಡಿಗ್ರಿ ಇದ್ರೆ ಮ್ಯಾಕ್ಸಿಮಮ್ ಬರುತ್ತೆ. ಸೊ ಅದೇ ತರ
magnetic field is minimum when theta is equal to 0 degree ಅಥವಾ 180 degree or 180 degree. So this is the answer. ಬರೆದ್ರೆ ಸಾಕು. Next, write the expression for magnetic field. Again B, magnetic field ಕಂಡುಹಿಡಿಬೇಕು. ಇಲ್ಲಿ at a point on the axis of a circular current loop and explain the terms ಅಂತೆ. At a distance, magnetic field due to circular loop ಹಾಕೊಳ್ಬೇಕು. Magnetic field due to a circular loop, current carrying loop is given by B is equal to mu naught by 4 pi into 2 pi Ni r square by r square plus x square to the power of 3 by 2. So this is the formula for magnetic field due to current loop. ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕಂತೆ. ಸೊ ಒಂದ್ ಕಡೆಯಿಂದ ಎಕ್ಸ್ಪ್ಲೈನ್ ಮಾಡಿ. ಮ್ಯೂ ನಾಟ್ ಅಂದ್ರೆ ಏನು? ಮ್ಯೂ ನಾಟ್ ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಆಮೇಲೆ ಎನ್ ಅಂದ್ರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್. ಐ ಅಂದ್ರೆ ಕರೆಂಟ್ ಥ್ರೂ ದ ಕಾಯಿಲ್. ಆರ್ ಅಂದ್ರೆ ಅದರ ರೇಡಿಯಸ್ ಆಫ್ ಸರ್ಕ್ಯುಲರ್ ಕಾಯಿಲ್. ದೆನ್ ಎಕ್ಸ್, ಫೈನಲಿ ಎಕ್ಸ್ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ಸೆಂಟರ್ ಆಫ್ the coil to the point X. So idu formula for magnetic field due to circular loop. Now can we take the next question? How will the magnetic field strength at the center of a circular loop change if the current through the coil is halved and radius of the loop is doubled ante? So current heng change agutte? ನೀನೇನಾದ್ರೂ ನೋಡಿ, ಫಸ್ಟ್ ಫಾರ್ಮುಲಾ ಬರ್ಕೊಂಡ್ಬೇಡ. ಯಾವ್ದಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಗೆ. ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಸೆಂಟರ್ ಆಫ್ ದ ಸರ್ಕ್ಯುಲರ್ ಲೂಪ್ ಇಸ್ ಗಿವನ್ ಬೈ ಮ್ಯೂ ನಾಟ್ ಐ ಬೈ 2 ಆರ್. ಮ್ಯೂ ನಾಟ್ ಒಂದು ಕೆಲಸ ಮಾಡಿ, ನಂಬರ್ ಆಫ್ ಟರ್ನ್ಸ್ ತಗೊಳ್ಳಿ. ಸೊ ಫಾರ್ಮುಲಾ ಇಸ್ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ ಬೈ 2 ಆರ್. ದಿಸ್ ಇಸ್ ದ ಫಾರ್ಮುಲಾ. ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ at the center of a circular loop. ಈಗ ಏನ್ ಮಾಡಿದಾರೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಹಿಂಗ್ ಚೇಂಜ್ ಆಗುತ್ತೆ. ಸೊ ಯಾವ್ದಾದ್ರು ಕಾನ್ಸ್ಟೆಂಟ್ ಯಾವ್ದಾದ್ರು ವೇರಿಯಬಲ್ ನೋಡ್ಕೊಂಡ್ಬಿಡಿ. ಯಾವ್ದಾದ್ರು ಕಾನ್ಸ್ಟೆಂಟ್ ಮ್ಯೂ ನಾಟ್ ಕಾನ್ಸ್ಟೆಂಟ್, 2 ಕಾನ್ಸ್ಟೆಂಟ್, ಐ ವೇರಿಯಬಲ್. ಕರೆಂಟ್ ನ ಚೇಂಜ್ ಮಾಡಿದಾರೆ, ಜೊತೆಗೆ ಏನ್ ಮಾಡಿದಾರೆ ರೇಡಿಯಸ್ ನು ಚೇಂಜ್ ಮಾಡಿದಾರೆ. ರೇಡಿಯಸ್ ಆಫ್ ದ ಲೂಪ್ ಈಸ್ ಡಬಲ್ಡ್ ಅಂತೆ. ಹಾಗಾದ್ರೆ ನಂಬರ್ ಆಫ್ ಟರ್ನ್ಸ್ ಕೂಡ ಕಾನ್ಸ್ಟೆಂಟ್ ಇದೆ. ಜಸ್ಟ್ ಆರ್ ಅಂಡ್ ಐ ಆರ್ ದ ವೇರಿಯಬಲ್ಸ್. ಸೊ ಈಗ I1 ಏನಿದೆ, I2 ಈಸ್ ಕರೆಂಟ್ ಥ್ರೂ ದ ಕಾಯಿಲ್ ಈಸ್ ಆಲ್ವೇಸ್ ಹಾಫ್ ಆಫ್ I1 and radius R2 is 2 times R1 ಅಂತ ಅವರೇ ಕೊಟ್ಟಿದ್ದಾರೆ. ಸೊ ಈಗ ನಾವೇನ್ ಮಾಡೋಣ, ಈ ತರ ಬರ್ಕೊಳ್ಬಹುದು ನೋಡಿ. ಹೇಗೆ? ಮ್ಯಾಗ್ನೆಟಿಕ್ ಫೀಲ್ಡ್ ವೇರಿಯಬಲ್ಸ್ ಎಲ್ಲ ಕಾನ್ಸ್ಟೆಂಟ್ಸ್ ಎಲ್ಲ ತೆಗೆದ್ಬಿಟ್ಟೆ. ಬಿ ಪ್ರಪೋರ್ಷನಲ್ ಟು ಐ ಅಂಡ್ ಆರ್. ಅಲ್ಲಿಗೆ B2 by B1 is equal to I2 by I1 into R1 by R2. ಬರಿಬೋದಾ? ಎಸ್, ಬರಿಬಹುದು. ಇನ್ವರ್ಸ್ಲಿ ಪ್ರಪೋರ್ಷನಲ್, directly proportional. So B2 by B1 is equal to I2 ಎಷ್ಟಂತ ಬರಿಬಹುದು? I2 half of I1 ಅಥವಾ I2 ಹಾಗೆ ಬರ್ಕೊಳ್ಳಿ. I1 ಕ್ಯಾನ್ ಬಿಟ್ 2 I2 ಹೇಗಾದ್ರೂ ಬರಿಬಹುದು, ಅಷ್ಟೇ ಬರುತ್ತೆ ಆನ್ಸರ್. ನೆಕ್ಸ್ಟ್ R1 ಹಾಗೆ ಬರ್ಕೊಳ್ಳಿ. R2 ಕ್ಯಾನ್ ಬಿಟ್ 2 times R1. ಸೊ ಈಗ ಯಾವ್ದು ಕ್ಯಾನ್ಸಲ್ ಆಗುತ್ತೆ? R1 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ I2 ಕ್ಯಾನ್ಸಲ್ ಆಗುತ್ತೆ. ಅಲ್ಲಿಗೆ ಏನಾಗುತ್ತೆ? ಸೊ B2 by B1 is equal to 1 by 4 ಆಗುತ್ತೆ. So B2 is equal to B1 by 4. So this is the answer. How will magnetic field strength change ಅಂತ ಕೇಳಿದ್ರೆ, so it is reduced by 4 times the initial value ಅಂತ ಬರೀಬೇಕು. Next, state and explain ampere ಸರ್ಕ್ಯೂಟ್ ಲಾ. ಆಂಪಿಯರ್ ಸರ್ಕ್ಯೂಟ್ ಅನ್ನ ಎಕ್ಸ್ಪ್ಲೈನ್ ಮಾಡಬೇಕು, ಸ್ಟೇಟ್ಮೆಂಟ್ ಹೇಳಬೇಕು, ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಸೊ ಲೆಟ್ us try to write the statement. So statement ಏನ್ ಹೇಳುತ್ತೆ? ಆಂಪಿಯರ್ ಸರ್ಕ್ಯೂಟ್ ಅಲ್ಲ ಅದು the line integral of magnetic field over a closed path in air is equal to mu naught times the net current enclosed by that closed path. So this is the statement of ampere circuit alla. Explanation ನೋಡ್ರಿ, explain ಅಂತ ಬರ್ದು according to ampere circuit law line integral B dot dl ಅಂತಾನೆ ಬರಿಬೇಕು. B dot dl is equal to mu naught times the net current ಅಂತ ಬರಿಬೇಕು.
ಇಲ್ಲಿ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ರೆ ಏನಾಗ್ತದೆ ಅಂತಂದ್ರೆ ವೇರ್ ಬಿ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ಡಿ ಎಲ್ ಈಸ್ ಲೈನ್ ಎಲಿಮೆಂಟ್ ಇನ್ ಎ ಕ್ಲೋಸ್ ಪಾತ್ ಮ್ಯೂ ನಾಟ್ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್ ಆಮೇಲೆ ಐ ನೆಟ್ ಇಸ್ ದ ನೆಟ್ ಕರೆಂಟ್ ಇನ್ ದ ಲೂಪ್ ಇಷ್ಟು ಬರೆದ್ರೆ ಸಾಕು ಐ ಥಿಂಕ್. ಓಕೆ, ನೋಡ್ಕೊಂಡ್ಬಿಡಿ ಒಂದ್ಸತಿ. ನೆಕ್ಸ್ಟ್ ಕ್ವಶನ್, ರೈಟ್ ದ expression for magnetic field at a point due to long straight conductor carrying current ಅಂತೆ and explain the terms ಅಂತೆ. ಬರೀ ಫಾರ್ಮುಲಾ ಬೇಸ್ಡ್ ಕ್ವಶನ್ ಕೇಳಿದಾರೆ. ಇಲ್ಲಿ ಏನ್ ಮಾಡ್ಬೇಕು, ಫಾರ್ಮುಲಾ ಬರಿಬೇಕು. ಯಾವ್ದಕ್ಕೆ? ಮ್ಯಾಗ್ನೆಟಿಕ್ ಫೀಲ್ಡ್ at a point due to long straight wire is carrying current is given by B is equal to mu naught I by 2 pi r. So this is the formula for magnetic field. So we need to explain the terms here. ಅಗೇನ್ ಮ್ಯೂ ನಾಟ್ ಅಂದ್ರೇನು? ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಆಮೇಲೆ ಐ ಅಂದ್ರೆ ಕರೆಂಟ್, ಆರ್ ಅಂದ್ರೆ ಡಿಸ್ಟೆನ್ಸ್ ಫ್ರಮ್ ದ ಕಂಡಕ್ಟರ್ ಟು ದ ಪಾಯಿಂಟ್. ಯಾವ ಪಾಯಿಂಟ್ ಎಲ್ಲಿ ನೀವು ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿತೀರೋ ಆ ಪಾಯಿಂಟ್ ತನಕ ಡಿಸ್ಟೆನ್ಸ್ ತಗೊಳ್ಬೇಕು. ರೈಟ್ ದ ಡಯಾಗ್ರಾಮ್, ಇಟ್ ಲುಕ್ಸ್ ಲೈಕ್ ದಿಸ್. ದಿಸ್ ಇಸ್ ದ ಕಂಡಕ್ಟರ್ ಹ್ಯಾವಿಂಗ್ ಕ್ಯಾರಿಂಗ್ ಕರೆಂಟ್ ಐ and this is the point where we need to find the magnetic field and this is the distance r. ಇಲ್ಲಿ ನಾವೇನ್ ಮಾಡ್ತಿರ್ತೀವಿ? ಮ್ಯಾಗ್ನೆಟಿಕ್ ಫೀಲ್ಡ್ ನ ಕಂಡುಹಿಡಿತೀವಿ ಡ್ಯೂ ಟು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಕಂಡಕ್ಟರ್. ನೆಕ್ಸ್ಟ್ ಕ್ವಶನ್ ನಂಬರ್ 21. How does magnetic field at a point due to straight long carrying conductor vary with the strength of the current and perpendicular distance from the point of conductor ಅಂತೆ. ಸೊ ಇದಕ್ಕೆ ನಾವೇನ್ ಮಾಡಿ, ಲಾಂಗ್ ಸ್ಟ್ರೈಟ್ ವೈರ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಬರ್ಕೊಳ್ಬೇಕು. ಲಾಂಗ್ ಸ್ಟ್ರೈಟ್ ವೈರ್ದು ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಐ ಬೈ 2 pi r. ಇದು now here how this magnetic field depends on conductor b proportional to I ಇದೆ. ಎರಡನೇದು perpendicular distance inversely proportional to distance. ಇದನ್ನ ನೀವೇನ್ ಮಾಡ್ಬೇಕು? ವರ್ಡ್ಸ್ ಅಲ್ಲಿ ಬರಿಬೇಕು. ಸೊ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಸ್ಟ್ರೆಂತ್ ಆಫ್ ಕರೆಂಟ್ and inversely proportional to distance, perpendicular distance ಅಂತ ಬರೆದ್ರೆ ಆಯ್ತು ಅಷ್ಟೇ. ಲಾಂಗ್ ಸ್ಟ್ರೈಟ್ ಕಂಡು ಯಾವ್ದು ಎಲಿಮೆಂಟ್ ನೋಡ್ಕೊಳ್ಬೇಕು, ಲೈಟ್ ಕಂಡಕ್ಟರ್ ಅಥವಾ ಸರ್ಕ್ಯುಲರ್ ಲೂಪೋ ಟು ಸಿ. ನೆಕ್ಸ್ಟ್ ಅಷ್ಟೇ ಆನ್ಸರ್, ಅದಕ್ಕೆ ಏನು ಬರೆಯೋಂಗಿಲ್ಲ ಎಕ್ಸ್ಟ್ರಾ. ನೆಕ್ಸ್ಟ್ ಕ್ವಶನ್, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ಎ ಪಾಯಿಂಟ್ ಇನ್ಸೈಡ್ ದ ಕರೆಂಟ್ ಕ್ಯಾರಿಂಗ್ ಸೊಲೋನಾಯ್ಡ್ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಂತೆ. ಬರೀ ಮ್ಯಾಗ್ನೆಟಿಕ್ ಫೀಲ್ಡ್ ಫಾರ್ಮುಲಾನೇ ಕೇಳಿದ್ದಾರೆ. So magnetic field due to solenoid. Very simple. B is equal to mu naught Ni. This is a very simple formula. ಇದನ್ನೇ ಎಕ್ಸ್ಪ್ಲೈನ್ ಮಾಡಬೇಕು, ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡಬೇಕು. ಇಲ್ಲಿ mu naught ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಆಮೇಲೆ n ಅಂದ್ರೆ ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಆಮೇಲೆ I ಅಂದ್ರೆ ಕರೆಂಟ್. ಇಷ್ಟೇ ನೋಡಿ ಫಾರ್ಮುಲಾ ಬರೆಯೋದು, ಟರ್ಮ್ಸ್ ಎಕ್ಸ್ಪ್ಲೈನ್ ಮಾಡೋದಷ್ಟೇ ಕೆಲಸ. ನೆಕ್ಸ್ಟ್, ಮೆನ್ಷನ್ ದ ಫ್ಯಾಕ್ಟರ್ಸ್ ಆನ್ ವಿಚ್ ಮ್ಯಾಗ್ನೆಟಿಕ್ ಫೀಲ್ಡ್ಸ್ ಅಟ್ ಎ ಪಾಯಿಂಟ್ ಇನ್ಸೈಡ್ ದ ಸೊಲನಾಯ್ಡ್ ಡಿಪೆಂಡ್ಸ್ ಅಂತ ಕೇಳಿದ್ರೆ ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದರೆ, ಸೊ ಒಂದು ಫಾರ್ಮುಲಾ ತಗೊಂಡ್ಬಿಡಿ, ನಮ್ಗೆ ಈಸಿ ಆಗುತ್ತೆ. ಸೊ ಫಾರ್ಮುಲಾ ಫಾರ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಇಸ್ ಈಕ್ವಲ್ ಟು ಮ್ಯೂ ನಾಟ್ ಎನ್ ಐ. ಸೊ ಇಲ್ಲಿ ಮ್ಯೂ ನಾಟ್ ಅನ್ನೋದು ಕಾನ್ಸ್ಟೆಂಟ್ ಬಿಡಿ. ಸೊ ಎನ್ ಇಟ್ ಡಿಪೆಂಡ್ಸ್ ಆನ್ ಒಂದೇದು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್. ಆಮೇಲೆ ಎರಡನೇದು ಡಿಪೆಂಡ್ಸ್ ಆನ್ ಕರೆಂಟ್ ಥ್ರೂ ದ ಸೊಲೋನಾಯ್ಡ್. Mention the factors on which magnetic field at a point inside the solenoid depend. Factors on which magnetic field due to solenoid depend. So ಇಲ್ಲಿ ಇನ್ನೊಂದು ಫ್ಯಾಕ್ಟರ್ಸ್ ನ ಬರಿಬಹುದು. ಏನಂತಂದ್ರೆ ನೇಚರ್ ಆಫ್ ಕೋರ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ ದ ನೇಚರ್ ಆಫ್ ಕೋರ್ ಮೆಟೀರಿಯಲ್ ಪ್ರೆಸೆಂಟ್ ಇನ್ಸೈಡ್ ದ ಸೊಲೋನಾಯ್ಡ್, ಇನ್ಸೈಡ್ ದ ಕೋರ್ ಆಫ್ ದ ಸೊಲೋನಾಯ್ಡ್. ಸೊ ಕೋರ್ ಮೆಟೀರಿಯಲ್ ಅಂತ ಬರ್ತಿದಲ್ಲ, ಸೊ ನೋ ಪ್ರಾಬ್ಲಮ್. ಸೊ ಈ ಮೂರು ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್, ಹೌ ಡಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ at a point inside a air core solenoid vary with the number of turns per unit length and strength of current solenoid. ಸೇಮ್ ಅದೇ ಕ್ವಶನ್ ನೋಡ್ರಿ, ಅದೇ ಕ್ವಶನ್ ಮತ್ತೆ ಕೇಳಿದ್ರೆ ಮತ್ತೆ ಪದೇ ಅದೇ ಕ್ವಶನ್ ಕೇಳ್ತಾರೆ. ಸೊ ಏನಾಗುತ್ತೆ, ಯಾವ ತರ ಡಿಪೆಂಡ್ ಆಗಿರುತ್ತೆ ಅಂತ ಕೇಳಿದಾರೆ. ಸೊ ಏನಿಲ್ಲ, according to the formula for magnetic field due to solenoid, B is equal to mu naught Ni. Here magnetic field is directly proportional to number of turns per unit length. ಸೊ ಅದನ್ನ ಈ ತರ ಬರೀರಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ನಂಬರ್ ಆಫ್ ಟರ್ನ್ಸ್ ಪರ್ ಯೂನಿಟ್ ಲೆಂತ್ ಅಂಡ್ B is directly proportional to strength of current. ಸೊ ಇಷ್ಟು ಬರೆದ್ರೆ ಸಾಕಷ್ಟು. ಅವ್ರ ಕೇಳಿರೋದು ಅಷ್ಟೇ,
ಬರೆಯೋದು ಅಷ್ಟೇ. 2 ಮಾರ್ಕ್ಸ್ಗೆ ಹೆಚ್ಚು ಬರೆಯೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಕ್ವಶನ್. Write the expression for force between two long straight parallel conductors carrying current and explain the terms ಅಂತೆ. ಎರಡು ಪ್ಯಾರಲಲ್ ಕಂಡಕ್ಟರ್ಸ್ ಮಧ್ಯೆ ಇರೋ ಫೋರ್ಸ್ ನ ಫಾರ್ಮುಲಾ ಬರೀಬೇಕು ಮತ್ತೆ ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಬೇಕು. ಲಾಂಗ್ ಸ್ಟ್ರೈಟ್ ಕಂಡಕ್ಟರ್ಸ್ ಅಂತೆ. ಸೊ ಫಾರ್ಮುಲಾ ಈಸ್ F by L is equal to mu naught I1 I2 by 2 pi D. ನೀವು ಡಯಾಗ್ರಾಮ್ ಬರ್ಕೊಂಡ್ರೆ ಈ ತರ ಕಾಣುತ್ತೆ ನೋಡಿ. ಎರಡು ಪ್ಯಾರಲಲ್ ಕಂಡಕ್ಟರ್ಸ್, ಒಂದ್ರಲ್ಲಿ ಕರೆಂಟ್ I1 ಹೋಗ್ತದೆ, ಇನ್ನೊಂದ್ರಲ್ಲಿ ಕರೆಂಟ್ I2 ಹೋಗ್ತದೆ. ಮಧ್ಯೆ ಡಿಸ್ಟೆನ್ಸ್ D ಇದ್ರೆ ಅವೆರಡರ ಮಧ್ಯೆ ಫೋರ್ಸ್ ಎಷ್ಟಿರುತ್ತೆ? ಫೋರ್ಸ್ ಪರ್ ಯೂನಿಟ್ ಲೆಂತ್. F by L ಇಲ್ಲಿ we can write force per unit length is given by, this is the formula. ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ, ಸೊ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಗೇನ್. ಮ್ಯೂ ನಾಟ್ ಅಂದ್ರೆ ಪರ್ಮಿಯಬಿಲಿಟಿ ಆಫ್ ಫ್ರೀ ಸ್ಪೇಸ್. ಆಮೇಲೆ I1 and I2 are the currents through the conductors. ಆಮೇಲೆ D ಅಂದ್ರೆ ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್. ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಅಂತ ಬರೆದ್ರೆ ಸಾಕು. ಓಕೆ, ಇಷ್ಟೇ ಫಾರ್ಮುಲಾ. ಅದು ಫಾರ್ಮುಲಾ ಅಂಡ್ ಎಕ್ಸ್ಪ್ಲೈನ್ ದ ಟರ್ಮ್ಸ್ ಅಷ್ಟೇ. ನೆಕ್ಸ್ಟ್ ಕ್ವಶನ್. ನೇಚರ್ ಆಫ್ ಫೋರ್ಸ್ ಕೇಳಿದ್ರು. ನೇಚರ್ ಆಫ್ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ಸ್ ಇನ್ ದ ಸೇಮ್ ಡೈರೆಕ್ಷನ್ ಮತ್ತೆ ಆಪೋಸಿಟ್ ಡೈರೆಕ್ಷನ್. ಏನಿಲ್ಲ, ಸಿಂಪಲ್ ಆಗಿ ಆನ್ಸರ್ ಬರೀರಿ. ಎರಡು ವೈರ್ಸ್ ಅಲ್ಲಿ ಕರೆಂಟ್ ಸೇಮ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ಫೋರ್ಸ್, ನೇಚರ್ ಆಫ್ ದ ಫೋರ್ಸ್ ಏನಿರುತ್ತೆ? ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಬರೆದ್ರೆ ಸಾಕು. ಅಥವಾ ದೇ ಅಟ್ರಾಕ್ಟ್ ಈಚ್ ಅದರ್ ಅಂತ ಬರೆದ್ರು ಆಯ್ತು. ಅಟ್ರಾಕ್ಟ್ ಈಚ್ ಅದರ್. ಎರಡನೇದು ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಿದ್ರೆ ಫೋರ್ಸ್ ಆಫ್ ರಿಪಲ್ಷನ್ ಅಂತಾನೆ ಬರೀರಿ. ಫೋರ್ಸ್ ಆಫ್ ರಿಪಲ್ಷನ್ ಅಥವಾ ರಿಪಲ್ ಈಚ್ ಅದರ್ ಅಂತನಾದ್ರೂ ಬರೀರಿ. ರಿಪಲ್ ಈಚ್ ಅದರ್. ನೆಕ್ಸ್ಟ್, ಡಿಫೈನ್ ಆಂಪಿಯರ್ ಅಂತ ಕೇಳಿದರೆ, ಡಿಫೈನ್ ಆಂಪಿಯರ್ the SI unit of current by writing the expression for force between two parallel conductors carrying current ಅಂತೆ. ಸೊ ಫಾರ್ಮುಲಾ ಬರೀಬೇಕು, ಅದನ್ನ ಯೂಸ್ ಮಾಡಿ 1 ಆಂಪಿಯರ್ ಅನ್ನು ಡಿಫೈನ್ ಮಾಡಬೇಕು. ಫೋರ್ಸ್ ಬಿಟ್ವೀನ್ ಪ್ಯಾರಲಲ್ ಕಂಡಕ್ಟರ್ಸ್ ಫಾರ್ಮುಲಾ ಬರೀರಿ. ಸೊ ಫೋರ್ಸ್ ಬಿಟ್ವೀನ್ ಟೂ ಪ್ಯಾರಲಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ಕರೆಂಟ್ ಇಸ್ F by L is equal to mu naught I1 I2 by 2 pi D. ಅಂದ್ರೆ ಎರಡು ಕಂಡಕ್ಟರ್ಸ್ ಅಲ್ಲಿ ಈ ತರ ಕರೆಂಟ್ ಹೋಗ್ತಿದೆ ಅಂತ ಇಟ್ಕೊಳ್ಳೋಣ. ಒಂದ್ರಲ್ಲಿ I2, ಇನ್ನೊಂದ್ರಲ್ಲಿ I1. ಎರಡರ ಮಧ್ಯೆ ಡಿಸ್ಟೆನ್ಸ್ D ಇದೆ. ಇಲ್ಲಿ ಏರ್ ಮೀಡಿಯಂ ಇದೆ ಅಂತ ಇಟ್ಕೊಳ್ಳೋಣ. ಡಿಸ್ಟೆನ್ಸ್ ಬಿಟ್ವೀನ್ ಕಂಡಕ್ಟರ್ಸ್ 1 ಮೀಟರ್ ಇದೆ ಅಂತ ಇಟ್ಕೊಳ್ಳೋಣ. I2 1 ಆಂಪಿಯರ್, I1 ಕೂಡ 1 ಆಂಪಿಯರ್ ಇದೆ ಅಂತ ತಗೊಂಡ್ರೆ ಅವೆರಡರ ಮಧ್ಯೆ ಫೋರ್ಸ್ ಪರ್ ಯೂನಿಟ್ ಲೆಂತ್ ಎಷ್ಟಿರುತ್ತೆ ಅಂತ ಕಂಡಿಡ್ಕೊಂಡ್ರೆ ಅದೇ ಆನ್ಸರ್. ಸೊ F by L is mu naught ಎಷ್ಟು ಅಂತ ಬರೀಬಹುದು? Can we write mu naught as 4 pi into 10 raised to minus 7 into, what about current? 1 ampere. ಇದು ಕೂಡ ಎಷ್ಟಾಗುತ್ತೆ? 1 ampere divided by 2 pi ಹಾಗೆ ಇರಲಿ. ಡಿಸ್ಟೆನ್ಸ್ ಬಿಟ್ವೀನ್ ದಮ್ ಈಸ್ 1 ಮೀಟರ್. ಅಲ್ಲಿಗೆ F by L ನಿಮ್ಗೆ ಉಳಿಯೋದು ಎಲ್ಲ 1 ಇದೆ. 2 pi 1 pi ಕ್ಯಾನ್ಸಲ್ ಆದ್ರೆ ನಿಮ್ಗೆ 2 ಉಳ್ಕೊಳ್ಳುತ್ತೆ. ಇಂಟು 10 raised to minus 7 ನ್ಯೂಟನ್ ಪರ್ ಮೀಟರ್ ಬರುತ್ತೆ. ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫೈನ್ 1 ಆಂಪಿಯರ್. ಸೊ ಡೆಫಿನೇಷನ್ ಸೆಂಟೆನ್ಸ್ ಅಲ್ಲಿ ಬರೀಬೇಕು. ಹೇಗೆ ಸೆಂಟೆನ್ಸ್ ಅಲ್ಲಿ ಬರೀಬೇಕು ಏನಂತಂದ್ರೆ, 1 ಆಂಪಿಯರ್ ಈಸ್ ದ ಕರೆಂಟ್ ವಿಚ್ ವೆನ್ flowing through two long straight conductors in air separated by 1 meter distance experience. ಹಾಗಾದ್ರೆ ವೆರಡಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಎಷ್ಟು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಆಫ್ 2 into 10 raised to minus 7 ನ್ಯೂಟನ್ ಅಂತ ಬರೆದ್ಬಿಟ್ರೆ ಮಿಸ್ ಆಗಿ ಇಟ್ ಶುಡ್ ಬಿ ನ್ಯೂಟನ್ ಪರ್ ಮೀಟರ್ ಅಂತ ಬರಬೇಕು. ಅಂದ್ರೆ ಎರಡು ಕಂಡಕ್ಟರ್ಸ್, ಲಾಂಗ್ ಸ್ಟ್ರೈಟ್ ಕಂಡಕ್ಟರ್, ಅದರಲ್ಲಿ ಏನಾದ್ರು 1 ಆಂಪಿಯರ್ ಅಷ್ಟು ಕರೆಂಟ್ ಹೋಗ್ತಾ ಇದ್ರೆ ಎರಡರಲ್ಲೂ, ಮತ್ತೆ ಏರ್ ಮೀಡಿಯಂ ಇಲ್ಲಿದ್ದು ಅವೆರಡರ ಮಧ್ಯೆ ಗ್ಯಾಪ್ 1 ಮೀಟರ್ ಇದ್ರೆ, ಎಕ್ಸಾಕ್ಟ್ಲಿ 1 ಮೀಟರ್ ಇದ್ರೆ ಅವೆರಡರ ಮಧ್ಯೆ ಫೋರ್ಸ್ ಎಷ್ಟಿರುತ್ತೆ? 2 into 10 raised to minus 7 ನ್ಯೂಟನ್ ಪರ್ ಮೀಟರ್ ಇರುತ್ತೆ. ಸೊ ದಿಸ್ ಇಸ್ ಹೌ ವಿ ಕ್ಯಾನ್ ಡಿಫೈನ್ 1 ಆಂಪಿಯರ್. ದಿಸ್ ಇಸ್ ದ ಡೆಫಿನೇಷನ್ ಆಫ್ 1 ಆಂಪಿಯರ್. Okay, now let us take the next question. How does force between two conductors carrying current vary with the strength of currents in the conductor and distance between the conductors? Again the same question, same formula, everything is same. ಯಾವ ತರ ಡಿಪೆಂಡ್ ಆಗುತ್ತೆ ಅಂತ ಕೇಳಿದ್ರೆ, ಫಾರ್ ದಟ್ ಲೆಟ್ us write the force per unit length ನ ಫಾರ್ಮುಲಾ. ಫೋರ್ಸ್ ಪರ್ ಯೂನಿಟ್ ಲೆಂತ್ ಏನಾಗುತ್ತೆ? mu naught I1 I2 by 2 pi D. ಸೊ ಫೋರ್ಸ್ ಪರ್ ಯೂನಿಟ್ ಲೆಂತ್ ಫಸ್ಟ್ ಒನ್ ಗೆ ಸ್ಟ್ರೆಂತ್ ಆಫ್ ಕರೆಂಟ್ ಮೇಲೆ ಹೆಂಗ್ ಡಿಪೆಂಡ್ ಆಗಿರುತ್ತೆ ಅಂದ್ರೆ, F by L is directly proportional to I1 into I2. ನಥಿಂಗ್ ಬಟ್ ಈ ತರ ಬರೀರಿ, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ಸ್ ಆಫ್ ದ ಕರೆಂಟ್ಸ್. ನೆಕ್ಸ್ಟ್ ಸೆಕೆಂಡ್ ಒನ್, how it depends on distance ಅಂತ ಕೇಳಿದ್ರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ F by L is inversely proportional to distance. ಅಲ್ಲಿಗೆ
ಸೆಂಟೆನ್ಸ್ ಅಲ್ಲಿ ಬರೀರಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಬಿಟ್ವೀನ್ ದ ಕಂಡಕ್ಟರ್ಸ್ ಅಂತ ಬರೆದ್ರೆ ಆಯ್ತು. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು distance between the conductors. F is inversely proportional to D. That's it. Next question number 29. When is the torque on a current loop is in the presence of magnetic field is maximum and minimum ಅಂತ ಕೇಳಿದ್ರೆ, ಸೊ ಇದು ಕೂಡ ಸಿಂಪಲ್ ಕ್ವಶನ್. ಟಾರ್ಕ್ ಫಾರ್ಮುಲಾ ಬರ್ಕೊಳ್ಳಿ ಇಲ್ಲಿ. ಸೊ ಟಾರ್ಕ್ ಆನ್ ಎ ಕರೆಂಟ್ ಲೂಪ್, torque on a current loop in the presence of magnetic field is given by torque in a formula NBIA sin theta, ಅಥವಾ can be written as NIA can be written as MB sin theta. ಇದಾದ್ರೂ ಬರೀರಿ, ಇದಾದ್ರೂ ಬರೀರಿ. ಯಾಕೆಂದ್ರೆ M is moment ನ ಮ್ಯಾಗ್ನೆಟಿಕ್ ಮೊಮೆಂಟ್ ನ ಫಾರ್ಮುಲಾ NAI. ಸೊ ಹಾಗಾಗಿ ಇಲ್ಲಿ NAI ರಿಪ್ಲೇಸ್ಡ್ ಬೈ M. ಇದಾದ್ರೂ ಬರೀರಿ, ಇದಾದ್ರೂ ಬರೀರಿ. ಇಲ್ಲಿ ಮ್ಯಾಕ್ಸಿಮಮ್ ಅಂತ ಮಿನಿಮಮ್ ಅಂತ ಕೇಳಿದರೆ, ಸೊ ಮ್ಯಾಕ್ಸಿಮಮ್ ಮಿನಿಮಮ್ ಡೆಫಿನೆಟ್ಲಿ ಇಟ್ ಡಿಪೆಂಡ್ಸ್ ಆನ್ ಥೀಟಾ. ಸೊ ಹಾಗಾಗಿ ಥೀಟಾ ಎಷ್ಟಿದ್ರೆ ಮ್ಯಾಕ್ಸಿಮಮ್, ಥೀಟಾ ಎಷ್ಟಿದ್ರೆ ಮಿನಿಮಮ್ ನೋಡ್ಕೊಂಡ್ಬಿಡಿ. ಸೊ ಫಸ್ಟ್ ಒನ್, ಟಾರ್ಕ್ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಈಸ್ ಈಕ್ವಲ್ ಟು 90 ಡಿಗ್ರಿ. ಅದೇ ತರ ಟಾರ್ಕ್ ಈಸ್ ಮಿನಿಮಮ್ ವೆನ್ ಥೀಟಾ ಈಸ್ ಈಕ್ವಲ್ ಟು 0 ಡಿಗ್ರಿ ಅಥವಾ 180 ಡಿಗ್ರಿ. ಇದನ್ನ ನೀವು ಇಷ್ಟೇ ಬರೆದ್ರೆ ಮಾರ್ಕ್ಸ್ ಸಿಗಲ್ಲ, ಹೇಳ್ಬಿಟ್ಟಿರ್ತೀನಿ ನೋಡ್ರಿ. ಫಸ್ಟ್ ಫಾರ್ಮುಲಾ ಬರೆದು ಆಮೇಲೆ theta ಬರೀರಿ. Just need to write the formula, then you need to tell when it is maximum and when it is minimum. Next, write the expression for angular deflection produced by a coil, moving coil galvanometer and explain the terms ante. Expression for angular deflection in a galvanometer. Note it's a problem on galvanometer. So galvanometer ಅಲ್ಲಿ ನಮಗೊಂದು ಫಾರ್ಮುಲಾ ಇರುತ್ತೆ. ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಬೈ ಗ್ಯಾಲೋನೋಮೀಟರ್ ಅಂದ್ರೆ ಥೀಟಾ. ಥೀಟಾಗೆ ಫಾರ್ಮುಲಾ ಬರೀಬೇಕು. ಸೊ ಥೀಟಾ ಕ್ಯಾನ್ ಬಿ ರಿಟನ್ ಆಸ್ NBA by K into I. So this is the formula for deflection produced by the galvanometer. NBA by K. Terms ನ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ರೆ, N ಅಂದ್ರೆ ಟೋಟಲ್ ನಂಬರ್ ಆಫ್ ಟರ್ನ್ಸ್, B ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್, ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಯು ಕ್ಯಾನ್ ರೈಟ್ ಮ್ಯಾಗ್ನೆಟಿಕ್ ಫೀಲ್ಡ್. ಆಮೇಲೆ ಎ ಅಂದ್ರೆ ಏರಿಯಾ ಆಫ್ ದ ಕಾಯಿಲ್ ಅಂತ ಬರೀಬೇಕು, ಏರಿಯಾ ಆಫ್ ದ ಕಾಯಿಲ್ ಅದರೊಳಗೆ ಇರೋದು. ಐ ಅಂದ್ರೆ ಕರೆಂಟ್ ಥ್ರೂ ದ ಕಾಯಿಲ್, ಕರೆಂಟ್ ಥ್ರೂ ದ ಕಾಯಿಲ್. ಕೆ ಅಂದ್ರೆ ಡಿಫ್ಲೆಕ್ಷನ್, ಅದು ಕಾನ್ಸ್ಟೆಂಟ್ ಫಾರ್ ಎ ಗಿವನ್ ಕಾಯಿಲ್ ಅಂಡ್ ಇಟ್ ಇಸ್ ಕಾಲ್ಡ್ as ಡಿಫ್ಲೆಕ್ಷನ್ ಪರ್ ಯೂನಿಟ್ ಟ್ವಿಸ್ಟ್. ಡಿಫ್ಲೆಕ್ಷನ್ ಪರ್ ಯೂನಿಟ್ ಟ್ವಿಸ್ಟ್. ದಿಸ್ ಇಸ್ ಹೌ ವಿ ಕ್ಯಾನ್ ರೈಟ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಹೋಪ್ ನಿಮ್ಗೆ ಗೊತ್ತಾಗಿದೆ ಅನ್ಸುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 31. ಡ್ರಾ ದ ನೀಟ್ ಲೇಬಲ್ಡ್ ಡಯಾಗ್ರಾಮ್ ಆಫ್ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಅಂತ ಕೇಳಿದ್ರೆ, ಇಲ್ಲಿ ಡ್ರಾ ಮಾಡ್ಬೇಕು. ಸೊ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಡ್ರಾ ನೋಡ್ರಿ, ನಿಮ್ಮ NCERT ಬುಕ್ ಅಲ್ಲಿ ಇರೋ ತರನೇ ಬರೀತೀನಿ. ಫಸ್ಟ್ ಏನ್ ಮಾಡಿ, ಒಂದು ಮೆಟಲ್ ಡ್ರಮ್ ಅನ್ನ ಬರ್ಕೊಳ್ಳಿ ಅಟ್ ದ ಸೆಂಟರ್. ಓಕೆ, ಈ ತರ. ಅದ್ರ ಮೇಲೆ ಏನ್ ಮಾಡಿ, ಕಾಯಿಲ್ ಅನ್ನ ಸುತ್ಬಿಡಿ. ಈಗ ಕಾಯಿಲ್ ಕಾಯಿಲ್ ತರ ತೋರಿಸಿ. ಇದು ಫ್ರಂಟ್ ವೀವ್ ಆಕ್ಚುಲಿ. ನೆಕ್ಸ್ಟ್ ಮಿಡಲ್ ಅಲ್ಲಿ ಒಂದು ಪಿವೋಟೆಡ್ ಪಾಯಿಂಟ್ ಇರುತ್ತೆ. ಪಿವೋಟೆಡ್ ಪಾಯಿಂಟ್ ಇಂದ ಒಂದು ನೀಡಲ್ ನ ಕೊಡಿ. ಅದ್ರ ಜೊತೆಗೆ ಇದಕ್ಕೊಂದು ಹೆಲಿಕಲ್ ಸ್ಪ್ರಿಂಗ್ ಅನ್ನ ಅಟ್ಯಾಚ್ ಮಾಡಿ. ಆಮೇಲೆ ಇದ್ರ ಪಕ್ಕದಲ್ಲಿ ಏನ್ ಮಾಡಿ, ಮ್ಯಾಗ್ನೆಟ್ ಅನ್ನ ಇಡಿ. ಈ ಕಡೆ ಸೌತ್ ಪೋಲ್, ಈ ಕಡೆ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟ್. ದೇರ್ ಇಸ್ ಎ ನಾರ್ತ್ ಪೋಲ್ ಅಂಡ್ ದೇರ್ ಇಸ್ ಎ ಸೌತ್ ಪೋಲ್ ಅಂಡ್ ನಾರ್ತ್ ಪೋಲ್. ಸೊ ಈ ತರ ಸಿಲಿಂಡ್ರಿಕಲ್ ಇಡಬೇಕು. ಇದರಿಂದ ಏನಾಗ್ತದೆ ಅಂದ್ರೆ ವಿ ಕ್ಯಾನ್ ಹ್ಯಾವ್ ರೇಡಿಯಲ್ ಮ್ಯಾಗ್ನೆಟಿಕ್. ಈ ತರ ಬರುತ್ತೆ ನೋಡಿ. ಯು ನೀಡ್ ಟು ರೈಟ್ ದ ರೇಡಿಯಲ್ magnetic field like this. So direction ಹುಷಾರ ಬರ್ಕೊಳ್ಳಿ. It's always move from north to south outside the body. So ಇಲ್ಲೊಂದು ಏನ್ ಮಾಡಿ, ಒಂದು ನೀಡಲ್ ಅನ್ನ ಹಾಕೊಳ್ಳಿ. ನೀಡಲ್ ಹಾಕಿದೆ, ಒಂದು ಸ್ಕೇಲ್, ಇಟ್ ಇಸ್ ಎ ಸ್ಕೇಲ್. ಸೊ ಈ ತರ ಬರ್ತಿರುತ್ತೆ ಅಂತ ಇಟ್ಕೊಳ್ಳೋಣ. So this is how we can write the moving coil galvanometer ನ schematic diagram. ಇಲ್ಲಿ ಏನ್ ಮಾಡ್ಬೇಕು, ನಾವು ಟರ್ಮ್ಸ್ ನ ಎಕ್ಸ್ಪ್ಲೈನ್ ಮಾಡ್ಬೇಕು. ಇದೇನಿದು ಮ್ಯಾಗ್ನೆಟ್, ಆಮೇಲೆ ಇದೇನಿದು ಪಿವೋಟೆಡ್ ಪಾಯಿಂಟ್, ಇದೆ ಕಾಯಿಲ್, ದಿಸ್ ಇಸ್ ಅ ಕಾಯಿಲ್ ಅಂಡ್ ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಂಡ್ ದಿಸ್ ಅ ಸ್ಕೇಲ್. ದಿಸ್ ಅ ಸ್ಕೇಲ್ ಆಕ್ಚುಲಿ. ಬರೆದ್ರೆ ಸಾಕು, ನಿಮ್ಮ NCERT ಬುಕ್ ಅಲ್ಲಿ ಇಷ್ಟೇ ಕೊಟ್ಟಿರೋದು. ಇದನ್ನ ಪಿವೋಟ್ ಅಂತ ಕೊಟ್ಟಿದ್ರೆ ಅಂಡ್ ದಿಸ್ ಅ ಪಿವೋಟೆಡ್ ಪಾಯಿಂಟ್, ದಿಸ್ ಅ ಪಿವೋಟ್. ಐ ಥಿಂಕ್ ನಿಮ್ಗೆ ಇದು ಗೊತ್ತಾಗಿದೆ ಅನ್ಕೊಂಡಿದೀನಿ. ಬರೆದ್ರೆ ಸಾಕು. ದಿಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್, ಲೇಬಲ್ ಡಯಾಗ್ರಾಮ್ ಆಫ್ ಮೂವಿಂಗ್ ಕಾಯಿಲ್ galvanometer. So what is the significance of radial magnetic field in a moving coil galvanometer ಅಂತ ಕೇಳಿದ್ರೆ ಕ್ವಶನ್ ನಂಬರ್ 32 ನಲ್ಲಿ. ಸೊ ಇಲ್ಲಿ ಇದೆ ನೋಡಿ, ಈ ಎಕ್ಸಾಂಪಲ್ ಇದೆ ತಾನೆ, ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇದರ ಸಿಗ್ನಿಫಿಕೆನ್ಸ್ ಏನಂತ, ದಿಸ್ ದ ರೇಡಿಯಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಯಾಕೆ ಇದು ರೇಡಿಯಲ್ ಇರಬೇಕು ಅಂತ ಕೇಳಿದಾರೆ. ಯಾಕೆಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ, ಅಟ್ ಎನಿ ಪಾಯಿಂಟ್ ಥೀಟಾ ಇಸ್ 90 ಡಿಗ್ರಿ ಇದೆ ನೋಡಿ. ಅಟ್ ಎನಿ ಪಾಯಿಂಟ್ ವಿತ್ ದ ಕಾಯಿಲ್ ಥೀಟಾ 90 ಡಿಗ್ರಿ ಇರುತ್ತೆ. ಎನ್ಶೂರ್ ದಟ್ ಟಾರ್ಕ್ ಈಸ್ ಆಲ್ವೇಸ್ ರಿಮೈನ್ಸ್
constant, and one more thing, which should be constant and it should be perpendicular. So answer ಏನ್ ಬರೆಯೋದಂದ್ರೆ ensure that the torque on the coil remains constant and maximum at all positions, making the deflection of the pointer directly proportional to the current. ಅಂದ್ರೆ ಎಲ್ಲ ಪಾಯಿಂಟ್ ಅಲ್ಲೂ ಟಾರ್ಕ್ ಮ್ಯಾಕ್ಸಿಮಮ್ ಇರಬೇಕು. ಟಾರ್ಕ್ ಶುಡ್ ಬಿ ರಿಮೈನ್ಸ್ ಕಾನ್ಸ್ಟೆಂಟ್ ಅಂಡ್ ಶುಡ್ ಬಿ ಮ್ಯಾಕ್ಸಿಮಮ್. ಸೊ ಎರಡು ಪಾಯಿಂಟ್ಸ್ ಅನ್ನ ಬರೀಬೇಕು 2 ಮಾರ್ಕ್ಸ್ ಗೆ. ಟು ಮೇಂಟೈನ್ ಕಾನ್ಸ್ಟೆಂಟ್ ಟಾರ್ಕ್ ಅಂಡ್ ಟು ಮೇಂಟೈನ್ ಮ್ಯಾಕ್ಸಿಮಮ್ ಟಾರ್ಕ್ ಅಟ್ ಆಲ್ ದ ಪೊಸಿಷನ್ಸ್ ಅಂತ ಬರೀಬೇಕು. ಸೊ ದಿಸ್ ಶುಡ್ ಬಿ ದ answer for this question. Now can we take the next question? What role of soft iron cylinder inside the coil in a moving coil galvanometer? ಏನಂತ ಇದೇನ್ ಮಾಡುತ್ತೆ, ಸಾಫ್ಟ್ ಐರನ್ ಕೋರ್ ಏನಿದೆ, ಸಾಫ್ಟ್ ಐರನ್ ಕೋರ್ ಯಾಕೆ ಇರುತ್ತೆ, ಅದ್ರ ಸುತ್ತ ಏನ್ ಮಾಡಿರ್ತಾರೆ, ಕಾಯಿಲ್ ಅನ್ನ ವೈಂಡ್ ಮಾಡಿರ್ತಾರೆ. ಇಲ್ಲಿ ಕೋರ್ ಯಾಕೆ ಬೇಕು, ಸಾಫ್ಟ್ ಐರನ್ ಕೋರ್ ಅನ್ನೇ ಯಾಕೆ ಯೂಸ್ ಮಾಡ್ತಾರೆ ಅಂದ್ರೆ ನೋಡ್ರಿ, ಒಂದು ಪಾಯಿಂಟ್ ಟು ಇನ್ಕ್ರೀಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಯಾಕೆಂದ್ರೆ ಅದ್ರ ಹತ್ರ ಮೋರ್ ಅಟ್ರಾಕ್ಷನ್ ಇರುತ್ತೆ. ಹಾಗಾಗಿ ಸಾಫ್ಟ್ ಐರನ್ ಕೋರ್ ಏನ್ ಮಾಡುತ್ತೆ, ಕಾನ್ಸಂಟ್ರೇಟ್ ಮಾಡುತ್ತೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅನ್ನ, ಸೊ ದಟ್ ಮೇಕಿಂಗ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ ದ ಗ್ಯಾಲೋನೋಮೀಟರ್ ಸ್ಟ್ರಾಂಗರ್. ಎರಡನೇದು ಎನ್ಹಾನ್ಸಿಂಗ್ ದ ಇನ್ಸ್ಟ್ರೂಮೆಂಟ್ಸ್ ಸೆನ್ಸಿಟಿವಿಟಿ. ಸೊ ಸೆನ್ಸಿಟಿವಿಟಿನ ಇನ್ಕ್ರೀಸ್ ಮಾಡುತ್ತೆ. ಸೆನ್ಸಿಟಿವಿಟಿ ಯಾಕೆ ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ಕ್ರೀಸ್ ಆದ್ರೆ ಅದರ ಸೆನ್ಸಿಟಿವಿಟಿ ಜಾಸ್ತಿ ಆಗುತ್ತೆ, ಮತ್ತೆ ಆಕ್ಯುರಸಿ ನ ಜಾಸ್ತಿ ಮಾಡುತ್ತೆ. ಸೊ ಇನ್ನೊಂದು ಪಾಯಿಂಟ್ ಏನಂತಂದ್ರೆ ಇದನ್ನ ಈಸಿಯಾಗಿ ಮ್ಯಾಗ್ನೆಟೈಸ್ ಮತ್ತೆ ಡಿಮ್ಯಾಗ್ನೆಟೈಸ್ ಮಾಡಬಹುದು. ಈಸಿಲಿ ಮ್ಯಾಗ್ನೆಟೈಸ್ಡ್ ಅಂಡ್ ಡಿಮ್ಯಾಗ್ನೆಟೈಸ್ಡ್, ಯಾಕಂದ್ರೆ ಇದು ಫೆರೋಮ್ಯಾಗ್ನೆಟಿಕ್ ಸಾಫ್ಟ್ ಫೆರೋಮ್ಯಾಗ್ನೆಟ್ ಆಗಿರೋದ್ರಿಂದ ಈಸಿಯಾಗಿ ಮ್ಯಾಗ್ನೆಟೈಸ್ ಮಾಡಬಹುದು, ಈಸಿಯಾಗಿ ಡಿಮ್ಯಾಗ್ನೆಟೈಸ್ ಮಾಡೋದ್ರಿಂದ ಇದು ಬಹಳ ಹೆಲ್ಪ್ ಆಗ್ತದೆ ಯಾವ್ದ್ರಲ್ಲಿ, ಇನ್ನ ಗ್ಯಾಲೋನೋಮೀಟರ್. ಓಕೆ, ಸೊ ಇಷ್ಟು ಕ್ವಶನ್ ನಂಬರ್ 33. next can we take question number 34? define current sensitivity and in a moving coil galvanometer and mention its SI unit. The deflection of the galvanometer coil per unit current flowing through it is called current sensitivity. ಅಂದ್ರೆ ನೀನು 1 ಆಂಪಿಯರ್ ಕರೆಂಟ್ ನ ಪಾಸ್ ಮಾಡಿದ್ರೆ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೆ ಅಂತ. 5 divided by I is the current sensitivity. 5 ಅಂದ್ರೆ ಡಿಫ್ಲೆಕ್ಷನ್, I ಅಂದ್ರೆ ಡಿವೈಡೆಡ್ ಬೈ ಕರೆಂಟ್. ಹಾಗಾದ್ರೆ ಇದರ ಯೂನಿಟ್ ಏನಾಗುತ್ತೆ ಅಂತಂದ್ರೆ ಡಿವಿಷನ್ ಪರ್ ಆಂಪಿಯರ್ is the SI unit. ಡಿವಿಷನ್ ಪರ್ ಆಂಪಿಯರ್ SI unit. next question, define figure of merit of galvanometer ಅಂತ ಕೇಳಿ. define figure of merit of galvanometer and mention its SI unit ಅಂತ ಕೇಳ್ತಾರೆ. ಸೊ ಫಿಗರ್ ಆಫ್ ಮೆರಿಟ್ ಅಂದ್ರೇನು ಮತ್ತೆ ಅದ್ರ SI unit ಕೇಳ್ತಾರೆ ನೋಡ್ರಿ. ಸೊ ಫಿಗರ್ ಆಫ್ ಮೆರಿಟ್ ಆಫ್ ಗ್ಯಾಲೋನೋಮೀಟರ್ ಅಂದ್ರೆ ಕರೆಂಟ್ ರಿಕ್ವೈರ್ಡ್, ನೋಡ್ರಿ ಅದಕ್ಕೆ ಉಲ್ಟಾ, ಕರೆಂಟ್ ರಿಕ್ವೈರ್ಡ್ ಟು ಪ್ರೊಡ್ಯೂಸ್ ಯೂನಿಟ್ ಡಿಫ್ಲೆಕ್ಷನ್, ಪ್ರೊಡ್ಯೂಸ್ ಅ ಯೂನಿಟ್ ಡಿಫ್ಲೆಕ್ಷನ್ ಇಸ್ ಕಾಲ್ಡ್ ಫಿಗರ್ ಆಫ್ ಮೆರಿಟ್. ಅಂದ್ರೆ ಒಂದು ಡಿವಿಷನ್ ಮುಂದೆ ಹೋಗ್ಬೇಕಂದ್ರೆ ಅಲ್ಲಿ 1 ಆಂಪಿಯರ್ ಗೆ ಎಷ್ಟು ಡಿಫ್ಲೆಕ್ಷನ್ ಅಂತ, ಇಲ್ಲಿ 1 ಡಿವಿಷನ್ ಮುಂದೆ ಹೋಗ್ಬೇಕಂದ್ರೆ ಎಷ್ಟು ಆಂಪಿಯರ್ ಕರೆಂಟ್ ನ ಪಾಸ್ ಮಾಡ್ತೀಯ ಅಂತ. ಅದರರ್ಥ I ಡಿವೈಡೆಡ್ ಬೈ 5 ಕರೆಂಟ್ ಪರ್ ಯೂನಿಟ್ ಡಿಫ್ಲೆಕ್ಷನ್. ಹಾಗಾದ್ರೆ ಇದ್ರೆ SI ಯೂನಿಟ್ ಏನಾಗುತ್ತೆ, SI ಯೂನಿಟ್ ಆಂಪಿಯರ್ ಪರ್ ಡಿವಿಷನ್. ಸೊ ದಿಸ್ ಇಸ್ ದ SI ಯೂನಿಟ್ ಆಫ್ ಫಿಗರ್ ಆಫ್ ಮೆರಿಟ್. ಇದು ಯಾವಾಗ್ಲೂ ಯಾವ್ದಕ್ಕೆ ಉಲ್ಟಾ ಇರುತ್ತೆ, ಕರೆಂಟ್ ಸೆನ್ಸಿಟಿವಿಟಿಗೆ ಉಲ್ಟಾ. ಕರೆಂಟ್ ಸೆನ್ಸಿಟಿವಿಟಿ ಏನಿರುತ್ತೆ 5/I. ಫಿಗರ್ ಆಫ್ ಮೆರಿಟ್ I/5 ಅಷ್ಟೇ, ಇನ್ನೇನಿಲ್ಲ. ಸೊ ರೆಸಿಪ್ರೋಕಲ್ ಇರುತ್ತೆ ಒಂದಕ್ಕೊಂದು. ನೆಕ್ಸ್ಟ್ ಕ್ವಶನ್ ನಂಬರ್ 36. ವೋಲ್ಟೇಜ್ ಸೆನ್ಸಿಟಿವಿಟಿ ಆಫ್ ಎ ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಅಂಡ್ ಇಸ್ SI ಯೂನಿಟ್ ಡಿಫೈನ್ ಮಾಡಿ ಅಂತ ಕೇಳ್ತಾರೆ. ಸೊ ವೋಲ್ಟೇಜ್ ಸೆನ್ಸಿಟಿವಿಟಿ ಅಂದ್ರೆ ಇದು ಕರೆಂಟ್ ಸೆನ್ಸಿಟಿವಿಟಿ ತರನೇ ವೋಲ್ಟೇಜ್ ಸೆನ್ಸಿಟಿವಿಟಿ ಡಿಫೈನ್ ಮಾಡಬೇಕು. ಅಂದ್ರೆ ಈ ತರ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೆ ಪರ್ ಯೂನಿಟ್ ವೋಲ್ಟೇಜ್ ಅಂತ. ಅಂದ್ರೆ ದ ಡಿಫ್ಲೆಕ್ಷನ್ ಪರ್ ಯೂನಿಟ್, ದ ಡಿಫ್ಲೆಕ್ಷನ್ ಪ್ರೊಡ್ಯೂಸ್ಡ್ ಇನ್ ದ ಗ್ಯಾಲೋನೋಮೀಟರ್ ಪರ್ ಯೂನಿಟ್ ವೋಲ್ಟೇಜ್ ಈಸ್ ಕಾಲ್ಡ್ ವೋಲ್ಟೇಜ್ ಸೆನ್ಸಿಟಿವಿಟಿ. ಎಷ್ಟು ವೋಲ್ಟೇಜ್ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೋ, ಒಂದು ಡಿವಿಷನ್ ಮುಂದೆ ಹೋಗ್ಬೇಕಂದ್ರೆ ಎಷ್ಟು ವೋಲ್ಟ್ ಅನ್ನು ಅಪ್ಲೈ ಮಾಡಬೇಕು, 1 ವೋಲ್ಟ್ಗೆ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೆ, 1 ವೋಲ್ಟ್ಗೆ ಎಷ್ಟು ಡಿಫ್ಲೆಕ್ಷನ್ ತೋರಿಸುತ್ತೆ ಅನ್ನೋದೇ ವೋಲ್ಟೇಜ್ ಸೆನ್ಸಿಟಿವಿಟಿ. ಹಾಗಾಗಿ ಇದರ SI ಯೂನಿಟ್ ಬರೀಬಹುದು 5/V. 5 ಅಂತಂದ್ರೆ ಡಿವಿಷನ್ ಪರ್ ವೋಲ್ಟ್. ಡಿವಿಷನ್ ಪರ್ ವೋಲ್ಟ್ ಇಸ್ ದ SI ಯೂನಿಟ್ ಆಫ್ ವೋಲ್ಟೇಜ್ sensitivity. next question number 37.
Why? Question number 37. Why an ammeter is always connected in series with a ಸರ್ಕ್ಯೂಟ್? ಸೊ ಆಮ್ಮೀಟರ್ನ ಯಾವಾಗಲೂ ಯಾಕೆ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್ ಇದೊಂದು ಸಿಂಪಲ್ ಸರ್ಕ್ಯೂಟ್ ತಗೊಳ್ಳೋಣ. ಇದು ರೆಸಿಸ್ಟರ್, ಇದು ಬ್ಯಾಟ್ರಿ. ಸೊ ಇಲ್ಲಿ ಎರಡನ್ನೂ ತೋರಿಸ್ಬಿಡ್ತೀನಿ. ಯಾವುದು? ಒಂದು ಆಮ್ಮೀಟರ್ ಹೀಗೆ ಕನೆಕ್ಟ್ ಮಾಡ್ತಾರೆ. ವೋಲ್ಟ್ ಮೀಟರ್ನ ಅಕ್ರಾಸ್ ದ ರೆಸಿಸ್ಟರ್ ಕನೆಕ್ಟ್ ಮಾಡ್ತಾರೆ. ಸೊ ವೋಲ್ಟ್ ಮೀಟರ್ ಈಸ್ ಕನೆಕ್ಟೆಡ್ ಅಕ್ರಾಸ್ ದ ಎಲಿಮೆಂಟ್ ಅಂಡ್ ಆಮ್ಮೀಟರ್ ಈಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದ ಎಲಿಮೆಂಟ್. ಯಾಕೆ ಹಂಗೆ ಕನೆಕ್ಟ್ ಮಾಡ್ತಾರೆ ಅಂತ. ನಾವು ದಿಸ್ ಈಸ್ ಅವರ್ ಆಮ್ಮೀಟರ್. ವೈ ಇಟ್ ಈಸ್ ಇನ್ ಸೀರೀಸ್ ಅಂತ. ಯಾಕೆ ಅಂತಂದ್ರೆ ಯಾವಾಗ್ಲೂ ಈ ಏನಿದೆ ಆಮ್ಮೀಟರ್ನ ಯಾವ ರೀತಿ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ಇಟ್ ಈಸ್ ಆಲ್ವೇಸ್ ಇಟ್ಸ್ ಡಿಸೈನ್ ಟು ಮೆಜರ್ the current flowing through the circuit and the current in series with the circuit is the same throughout ante. So let me write the answer. ಏನಾಗುತ್ತೆ, ಆಮ್ಮೀಟರ್ ನ ಹೇಗೆ ಡಿಸೈನ್ ಮಾಡಿರ್ತಾರೆ ಅಂದ್ರೆ such that it's designed, ಅದು ಆಮ್ಮೀಟರ್ is designed to measure the current. ಸೊ ಕರೆಂಟ್ ನ ಮೆಜರ್ ಮಾಡೋಕೆ ಡಿಸೈನ್ ಮಾಡಿರ್ತಾರೆ. ಬಟ್ ಕರೆಂಟ್ ಏನಾಗಿರುತ್ತೆ, ಕರೆಂಟ್ ಫ್ಲೋಯಿಂಗ್ ಥ್ರೂ ದ ಸರ್ಕ್ಯೂಟ್. ಸೊ ಕರೆಂಟ್ ಯಾವಾಗಲೂ ಸರ್ಕ್ಯೂಟ್ ಅಲ್ಲಿ ಸೀರೀಸ್ ಅಲ್ಲಿ ಹೋಗುತ್ತೆ. ಸೀರೀಸ್ ಅಲ್ಲಿ ಹೋಗುತ್ತೆ ಅನ್ನೋದಕ್ಕಿಂತ ಇನ್ ಸೀರೀಸ್ ಕರೆಂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಹಾಗಾಗಿ ಅಂಡ್ ಕರೆಂಟ್ ಇನ್ ಎ ಸೀರೀಸ್ ಸರ್ಕ್ಯೂಟ್ ರಿಮೈನ್ಸ್ ಕಾನ್ಸ್ಟೆಂಟ್. ಸೊ ಸೀರೀಸ್ ಅಲ್ಲಿ ಕರೆಂಟ್ ಕಾನ್ಸ್ಟೆಂಟ್ ಇರುತ್ತೆ ಯಾವಾಗಲೂ. ಹಾಗಾಗಿ ಆಮ್ಮೀಟರ್ ನ ಸೀರೀಸ್ ಅಲ್ಲೇ ಕನೆಕ್ಟ್ ಮಾಡಬೇಕು. ಸೊ ಅಥವಾ ಇನ್ನೊಂದು ರೀತಿ ಹೇಳ್ಬೋದು, ಕನೆಕ್ಟಿಂಗ್ ದ ಆಮ್ಮೀಟರ್ ಇನ್ ಎ ಸೀರೀಸ್ ಎನ್ಶೂರ್ ದಟ್ ಆಲ್ ದ ಕರೆಂಟ್ ಪಾಸಿಂಗ್ ಥ್ರೂ ದ ಸರ್ಕ್ಯೂಟ್ ಅಂತ ಬೇಕಾದ್ರೂ ಬರಿಬಹುದು. ಕನೆಕ್ಟಿಂಗ್ an ammeter in series ensures that all the current flow ಏನಿರುತ್ತೆ, current passing through the circuit flows through the ammeter. ಸೊ ಸರ್ಕ್ಯೂಟ್ ಅಲ್ಲಿ ಏನ್ ಕರೆಂಟ್ ಹೋಗ್ತಾ ಇರುತ್ತೆ ಅದು ಆಮ್ಮೀಟರ್ ಮೂಲಕ ಅದೇ ಕರೆಂಟ್ ಪಾಸ್ ಆಗುತ್ತೆ ಅಂತ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಸೀರೀಸ್ ಅಲ್ಲಿ ಆಮ್ಮೀಟರ್ ನ ಕನೆಕ್ಟ್ ಮಾಡ್ತೀವಿ. ಸೊ ಈ ತರ ಬರಿಬಹುದು ನೀವು 2 marks ಗೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 38 ನೋಡೋಣ ಏನಂತ ಹೇಳುತ್ತೆ. ಕ್ವಶನ್ ನಂಬರ್ 38, ವೈ ಶುಡ್ ಅನ್ ಆಮ್ಮೀಟರ್ ಹ್ಯಾವ್ ಲೋ ರೆಸಿಸ್ಟೆನ್ಸ್ ಅಂತ ಹೇಳುತ್ತೆ. ಆಮ್ಮೀಟರ್ ಗೆ ಯಾಕೆ ಲೋ ರೆಸಿಸ್ಟೆನ್ಸ್ ಇರಬೇಕು ಅಂದ್ರೆ ಡೆಫಿನೆಟ್ಲಿ ಒಂದ್ ರೀಸನ್ ಏನು, ವೈ ಶುಡ್ ಅನ್ ಆಮ್ಮೀಟರ್ ಹ್ಯಾವ್ ಲೋ ರೆಸಿಸ್ಟೆನ್ಸ್. ಆಮ್ಮೀಟರ್ ಗೆ ಹೈ ರೆಸಿಸ್ಟೆನ್ಸ್ ಇದ್ರೆ ಏನಾಗುತ್ತೆ, ಸಪೋಸ್ ನೋಡ್ರಿ ಸರ್ಕ್ಯೂಟ್ ಅಲ್ಲಿ ಈ ತರ ಬರ್ತೀನಿ. ಒಂದು ಸಿಂಪಲ್ ಸರ್ಕ್ಯೂಟ್ ತಗೊಳ್ತೀನಿ. ಇದರಲ್ಲಿ ರೆಸಿಸ್ಟೆನ್ಸ್ ಒಂದು 10 ಓಮ್ ಇದೆ ಅಂತ ಇಟ್ಕೊಳ್ಳೋಣ. ಇದರಲ್ಲಿ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಒಂದು 10 ವೋಲ್ಟ್ ಇದೆ ಅಂತ ಇಟ್ಕೊಳ್ಳೋಣ. ಹಾಗಾದ್ರೆ ಆಕ್ಚುಯಲ್ ಕರೆಂಟ್ ಎಷ್ಟು ಹೋಗ್ತಾ ಇರುತ್ತೆ ಸರ್ಕ್ಯೂಟ್ ಅಲ್ಲಿ ಅಂತ ನೋಡೋದಾದ್ರೆ ಐ ವಿ ಕ್ಯಾನ್ ಮೆಜರ್ ಯೂಸಿಂಗ್ ದ ಸಿಂಪಲ್ ಫಾರ್ಮುಲಾ ವಿ ಇಸ್ ಈಕ್ವಲ್ ಟು ಐ ಆರ್ ಅಥವಾ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ಡೈರೆಕ್ಟ್ಲಿ ಬರ್ಕೊಂಡ್ಬೇಡ. ಸೊ ಐ ಇಸ್ ಈಕ್ವಲ್ ಟು ವಿ ಬೈ ಆರ್. ವಿ ಎಷ್ಟಿದೆ ಎಕ್ಸಾಂಪಲ್ ಅಲ್ಲಿ 10 ಡಿವೈಡೆಡ್ ಬೈ 10 ಎಷ್ಟಿದೆ 1 ಆಂಪಿಯರ್ ಇದೆ. ಸೊ ಹಾಗಾದ್ರೆ ನಾವಿಲ್ಲಿ ಆಮ್ಮೀಟರ್ ನ ಕನೆಕ್ಟ್ ಮಾಡಿದ್ರೆ ಸೀರೀಸ್ ಅಲ್ಲಿ ಎಷ್ಟು ತೋರಿಸ್ಬೇಕಾದ್ರೆ ಆಕ್ಚುಲಿ ಇಟ್ ಶುಡ್ ಶೋ 1 ಆಂಪಿಯರ್ ತೋರಿಸ್ಬೇಕು. ಆಮ್ಮೀಟರ್ ನ ಯಾವಾಗಲೂ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಬೇಕು. ಈ ಫ್ಲೋ ಎಷ್ಟಿದೆ ಅಂತ 1 ಆಂಪಿಯರ್ ತೋರಿಸ್ಬೇಕು. ಟೋಟಲ್ ಸರ್ಕ್ಯೂಟ್ ನ ರೆಸಿಸ್ಟೆನ್ಸ್ 10 ಓಮ್ ಇದೆ, ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 10 ಓಮ್. ಇವಾಗ ಇದು ಐಡಿಯಲ್ ಸಿಚುಯೇಷನ್ ಅಲ್ಲಿ. ಬಟ್ ಇನ್ ರಿಯಲ್ ಸಿಚುಯೇಷನ್ ಸಪೋಸ್ ಆಮ್ಮೀಟರ್ ಗೆ ಸ್ವಲ್ಪ ರೆಸಿಸ್ಟೆನ್ಸ್ ಇತ್ತು ಅನ್ಕೊಳ್ಳಿ. ಆಮ್ಮೀಟರ್ ಹ್ಯಾಸ್ ಸಮ್ ರೆಸಿಸ್ಟೆನ್ಸ್. ಸಪೋಸ್ ಒಂದು ಆಮ್ಮೀಟರ್ ನ ರೆಸಿಸ್ಟೆನ್ಸ್ ಆಫ್ ಆಮ್ಮೀಟರ್ ಸ್ಮಾಲರ್ ಅಂತ ಇಟ್ಕೊಳ್ಳೋಣ. ಸೊ 1 ಓಮ್ ಇದೆ ಅಂತ ಇಟ್ಕೊಳ್ಳೋಣ. ರೆಸಿಸ್ಟೆನ್ಸ್ ಆಫ್ ಆಮ್ಮೀಟರ್ 1 ಓಮ್ ಇದೆ. ಸೊ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ 10 ಓಮ್, ಆಮ್ಮೀಟರ್ ನ ರೆಸಿಸ್ಟೆನ್ಸ್ 1 ಓಮ್. ಹಾಗಾದ್ರೆ ಇವಾಗ ಬರೋ ಕರೆಂಟ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡುವ. ವೋಲ್ಟೇಜ್ ಡಿವೈಡೆಡ್ ಬೈ ರೆಸಿಸ್ಟೆನ್ಸ್ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಆಮ್ಮೀಟರ್ ನ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ, 10 ವೋಲ್ಟ್ ಡಿವೈಡೆಡ್ ಬೈ 10 ಆಂಪಿಯರ್ ಪ್ಲಸ್ 1. ಅಲ್ಲಿ ಏನಾಗುತ್ತೆ 10/11. ಸೊ 10/11 ಎಷ್ಟು ಬರುತ್ತೆ ನಮ್ಗೆ 0.90 ಆಂಪಿಯರ್ ಬರುತ್ತೆ. ಸೊ ಇದು ರಾಂಗ್. ಹಾಗಾದ್ರೆ ನಮ್ಗೆ ಆಮ್ಮೀಟರ್ ರಾಂಗ್ ಆನ್ಸರ್ ತೋರಿಸ್ತಿದೆ. ಇನ್ಸ್ಟೆಡ್ ಆಫ್ 1 ಆಂಪಿಯರ್ ಇಟ್ ಶೋಯಿಂಗ್ 0.9 ಆಂಪಿಯರ್. ಸೊ 1 ಆಂಪಿಯರ್ ತೋರಿಸ್ಬೇಕಿತ್ತು, ಅದೆಷ್ಟು ತೋರಿಸ್ತದೆ 0.9 ಆಂಪಿಯರ್ ತೋರಿಸ್ತಿದೆ. ಇದೆಲ್ಲ ಯಾಕೆ ಪ್ರಾಬ್ಲಮ್ ಆಯ್ತು, ಆಕ್ಚುಯಲ್ ವ್ಯಾಲ್ಯೂ ಯಾಕೆ ತೋರಿಸ್ತಿಲ್ಲ ಅಂದ್ರೆ ಬಿಕಾಸ್ ಆಫ್ ಆಮ್ಮೀಟರ್ ನ ರೆಸಿಸ್ಟೆನ್ಸ್. ನೀನ್ ಆಮ್ಮೀಟರ್ ರೆಸಿಸ್ಟೆನ್ಸ್ ಎಷ್ಟು ಜಾಸ್ತಿ ಆಗ್ತಾ ಹೋಗುತ್ತೋ ನಮಗೆ ಆಕ್ಚುಯಲ್ ಕರೆಂಟ್ ವ್ಯಾಲ್ಯೂ, ದಿಸ್ ದ ಆಕ್ಚುಯಲ್ ಕರೆಂಟ್ ವ್ಯಾಲ್ಯೂ ಇದು ತೋರಿಸ್ತಾ ಇರೋದ್ರಲ್ಲಿ ಇದೇನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ನಿಮ್ಗೆ ಸ್ಮಾಲರ್ ಜಾಸ್ತಿ ಆದಂಗೆ ಅಂದ್ರೆ ಆಮ್ಮೀಟರ್ ನ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆದಂಗೆ ಆಕ್ಚುಯಲ್ ವ್ಯಾಲ್ಯೂ ಆಫ್ ಕರೆಂಟ್ ಏನಾಗ್ತಾ ಹೋಗುತ್ತೆ, ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಆಕ್ಚುಲಿ ನಮ್ಗೆ 1 ಆಂಪಿಯರ್ ತೋರಿಸ್ಬೇಕು 0.9. ಸಪೋಸ್ ನೀವು 2 ಆಂಪಿಯರ್ ಇದೆ ಅನ್ಕೊಳ್ಳಿ ಆಮ್ಮೀಟರ್ ರೆಸಿಸ್ಟೆನ್ಸ್, ಅವಾಗ ಏನಾಗುತ್ತೆ ಇನ್ನೂ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಕಡಿಮೆ ಆಗುತ್ತೆ. ಅವಾಗ ರೀಡಿಂಗ್ ಶೋನ್ ಬೈ ದ ಆಮ್ಮೀಟರ್
ಕಡಿಮೆ ಆಗ್ತಾ ಹೋಗುತ್ತೆ, ಅಕ್ಯುರಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಆಮ್ಮೀಟರ್ ಎಷ್ಟು ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೋ ಅಷ್ಟು ನಮಗೆ ಕರೆಕ್ಟ್ ವ್ಯಾಲ್ಯೂ ಆಫ್ ಕರೆಂಟ್ ಅನ್ನ ತೋರಿಸುತ್ತದೆ. ಸೊ ಆನ್ಸರ್ ಏನ್ ಬರೆಯೋದು ವರ್ಡಿಂಗ್ಸ್ ಅಲ್ಲಿ ಈ ತರ ಬರೆಯೋಂಗಿಲ್ಲ, ವರ್ಡಿಂಗ್ಸ್ ಅಲ್ಲಿ ಬರೀಬೇಕು. ಏನಂತ ಬರೆಯೋದು ಇಲ್ಲಿ ಬರಿತೀನಿ ನೋಡ್ರಿ. ಇಟ್ ಓಕೆ ಹಿಂಗ್ ಬರಿತೀನಿ ನೋಡ್ರಿ. ಲೆಟ್ ಮಿ ರೈಟ್ ಲೈಕ್ ದಿಸ್. An ammeter should have low resistance, so it does not significantly alter the main current, it's measuring. So ಇಲ್ಲಿ ಏನಾಗೋಯ್ತು, ಅಮ್ಮೀಟರ್ ರೆಸಿಸ್ಟೆನ್ಸ್ ಇದೆ, ಅದರ ಕರೆಂಟ್ ಆಕ್ಚುಯಲ್ ವ್ಯಾಲ್ಯೂ ಕಡಿಮೆ ಆಗೋಗ್ಬಿಡುತ್ತೆ. ಮೆಜರಿಂಗ್ ಅಷ್ಟೇ, ಇಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ವೈ ಎ ವೋಲ್ಟ್ ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ಸರ್ಕ್ಯೂಟ್ ಅಂತ ಕೇಳ್ತಾರೆ. ಸೊ ಸರ್ಕ್ಯೂಟ್ ಅಲ್ಲಿ ವೋಲ್ಟ್ ಮೀಟರ್ ಯಾವಾಗ್ಲೂ ಯಾಕೆ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡ್ತಾರೆ? ಯಾಕೆಂದ್ರೆ ಅದು ಇಟ್ ಮೆಜರ್ಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್. ದಟ್ಸ್ ವೈ ವಿ ಹ್ಯಾವ್ ಟು ಕನೆಕ್ಟ್ ದ ವೋಲ್ಟ್ ಮೀಟರ್ ಇನ್ ಪ್ಯಾರಲಲ್ ಅಂತ ಬರೀಬೇಕು. ವೈ ವೋಲ್ಟ್ ಮೀಟರ್ ಈಸ್ ಆಲ್ವೇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್ ವಿತ್ ದ ಸರ್ಕ್ಯೂಟ್. ಓಕೆ, ಸೊ ಆನ್ಸರ್ ಈಸ್ ಸೇಮ್. ನಾವ್ ಯಾಕೆ ಆಮ್ಮೀಟರ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡ್ಬೇಕು ಅಂತ ಹೇಳಿದ್ವಲ್ಲ ಅದೇ ತರ. ಸೊ ಇದನ್ನ ಯಾವ ತರ ಡಿಸೈನ್ ಮಾಡಿರ್ತಾರೆ ಅಂದ್ರೆ, ಇಟ್ ಈಸ್ ಡಿಸೈನ್ ಟು ಮೆಜರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಅಕ್ರಾಸ್ ದ ಸರ್ಕ್ಯೂಟ್. ಹಾಗಾಗಿ ಯಾವುದೇ ಒಂದು ರೆಸಿಸ್ಟರ್ ಇದೆ ಅನ್ಕೊಳ್ಳಿ, ಸೊ ಈ ಎರಡು ಪಾಯಿಂಟ್ಸ್ ಮಧ್ಯೆ ಕನೆಕ್ಟ್ ಮಾಡಬೇಕು. ಈ ಎರಡು ಪಾಯಿಂಟ್ಸ್ ಮಧ್ಯೆ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಿದ್ರೆ ಆ ಎರಡು ಪಾಯಿಂಟ್ಸ್ ಮಧ್ಯೆ ಇರೋ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಮೆಜರ್ ಮಾಡುತ್ತೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಆಲ್ವೇಸ್ ಮೆಜರ್ಡ್ ಅಕ್ರಾಸ್ ದ ಎಲಿಮೆಂಟ್ಸ್. ಅಕ್ರಾಸ್ ದ ಎಲಿಮೆಂಟ್ಸ್ ಅಂದ್ರೆ ಬಿಟ್ವೀನ್ ಎನಿ ಟೂ ಪಾಯಿಂಟ್ಸ್. ಹಾಗಾಗಿ ಯಾವುದೇ ಎರಡು ಪಾಯಿಂಟ್ಸ್ ಮಧ್ಯೆ ಕನೆಕ್ಟ್ ಮಾಡ್ಬೇಕಂದ್ರೆ ಅದನ್ನ ಪ್ಯಾರಲಲ್ ಆಗಿ ಕನೆಕ್ಟ್ ಮಾಡಬೇಕು. ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಬರೀಬೇಕು. ಸೊ ಏನಂತ ಬರೋಣ, ಇಟ್ಸ್ ಡಿಸೈನ್ ಟು ಮೆಜರ್ the potential difference between any two points. So potential difference between athwa across the two points in the circuit without changing the flow of electric current anta baribeku. That's why we have to connect. So adanu bariri ಏನಂತಾರೆ, connecting in parallel ensures that the voltage reading is accurate and does not affect the circuit's normal operation. So ಇಲ್ಲೇನಾಗುತ್ತೆ, ಫ್ಲೋ ಏನಿರುತ್ತೆ ಕರೆಂಟ್ ವ್ಯಾಲ್ಯೂ ಚೇಂಜ್ ಆಗ್ದಂಗೆ ಇದೇನಾಗಬೇಕು, ವೋಲ್ಟೇಜ್ ನ ಮೆಜರ್ ಮಾಡಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಲ್ಲ, ಇಟ್ ಇಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ಇಷ್ಟು ಬರೆದ್ರೆ ಸಾಕಾಗ್ತದೆ 2 marks ಗೆ. Now can we take the next question? Why should a voltmeter have high resistance? ಅಂತ ಕ್ವಶನ್ ಕೇಳ್ತಾರೆ. ವೋಲ್ಟ್ ಮೀಟರ್ ಯಾಕೆ ಹೈ ರೆಸಿಸ್ಟೆನ್ಸ್ ಇರಬೇಕು? ಹೈ ರೆಸಿಸ್ಟೆನ್ಸ್ ಇಲ್ಲದೆ ಹೋದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ, ಸೊ ಏನಾಗುತ್ತೆ, ಒಂದು ಎಕ್ಸಾಂಪಲ್ ತಗೊಳ್ಳೋಣ ನೋಡಿ. ಇದೇ ತರ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಇರುತ್ತೆ ಆರ್, ಅದ್ರದ್ದು ವ್ಯಾಲ್ಯೂ 10 ohm. ಈಗ ಇಲ್ಲಿ ಎಷ್ಟೋ ಕರೆಂಟ್ ಹೋಗ್ತಿದೆ, ಸಮ್ 1 ಆಂಪಿಯರ್ ಕರೆಂಟ್ ಹೋಗ್ತಿದೆ ಅನ್ಕೊಳ್ಳೋಣ. ಹಾಗಾದ್ರೆ ಅಕ್ರಾಸ್ ದ ಡಿವೈಸ್ ಎಷ್ಟು ಬರಬೇಕು ವೋಲ್ಟೇಜ್? ವಿ ಬಿಟ್ವೀನ್ ಟೂ ಪಾಯಿಂಟ್ಸ್, ಐ ಇಂಟು ಆರ್. ಅಲ್ಲಿಗೆ ವೋಲ್ಟೇಜ್ ಎಷ್ಟು ಬರಬೇಕು? ಕರೆಂಟ್ ಇಂಟು ರೆಸಿಸ್ಟೆನ್ಸ್. ವೋಲ್ಟೇಜ್ ಶುಡ್ ಬಿ 10 ವೋಲ್ಟ್ ತೋರಿಸ್ಬೇಕು. ಆದರೆ ಏನಾಗುತ್ತೆ, ನೀವು ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡಕ್ಕಿಂತ ಮುಂಚೆ ಕರೆಂಟ್ ಇದ್ರ ಮೂಲಕ ಎಷ್ಟು ಹೋಗ್ತಿತ್ತು? 10 ಹೋಗ್ತಾ ಇತ್ತು, ಹೌದಾ? ಸೊ 10 ಆಂಪಿಯರ್ ಇಸ್ ಫ್ಲೋಯಿಂಗ್ ಥ್ರೂ ಇಟ್. ಸೊ ಕರೆಂಟ್ ಥ್ರೂ ದ ಸರ್ಕ್ಯೂಟ್ ಈಸ್ 10 ಆಂಪಿಯರ್ ಐ. ಇವಾಗ ವೋಲ್ಟ್ ಮೀಟರ್ ನ ಕನೆಕ್ಟ್ ಮಾಡ್ಬಿಡ್ತೀನಿ ಅಂತ ಇಟ್ಕೊಳ್ಳೋಣ. ವೋಲ್ಟ್ ಮೀಟರ್ ಕನೆಕ್ಟ್ ಮಾಡ್ತೀನಿ ಈ ತರ. ವೋಲ್ಟ್ ಮೀಟರ್ ನಮ್ಗೆ ಎಷ್ಟು ತೋರಿಸ್ಬೇಕು? ಆಕ್ಚುಲಿ 10 ವೋಲ್ಟ್ ತೋರಿಸ್ಬೇಕು ರೀಡಿಂಗ್. ಆಕ್ಚುಲ್ ಇದು 10 ವೋಲ್ಟ್, ಮೆಜರ್ಮೆಂಟ್ ಪ್ರಕಾರ 10 ವೋಲ್ಟ್. ಸೊ ಅದು ಎಷ್ಟು ತೋರಿಸ್ಬೇಕು? ರೀಡಿಂಗು 10 ವೋಲ್ಟ್ ತೋರಿಸ್ಬೇಕು. ಇಸ್ ದ ಆಕ್ಚುಯಲ್ ವ್ಯಾಲ್ಯೂ 10 ವೋಲ್ಟ್ ತೋರಿಸ್ಬೇಕು. ಬಟ್ ಇದನ್ನ ಈ ತರ ಕನೆಕ್ಟ್ ಮಾಡಿದಾಗ ಏನಾಗುತ್ತೆ, ಕರೆಂಟ್ ಇದ್ರ ಮೂಲಕನೂ ಪಾಸ್ ಆಗ್ಬಿಡುತ್ತೆ. ಇದ್ರ ಮೂಲಕ ಮೈನ್ ಕರೆಂಟ್ ಎಷ್ಟು ಬರ್ತಿದೆ? 1 ಆಂಪಿಯರ್. ಇದ್ರ ಮೂಲಕನೂ ಇದು 1 ಆಂಪಿಯರ್ ಅಲ್ವಾ? ಇದು ರಿಮೂವ್ ದಿಸ್ ಒನ್. ಸೊ 1 ಆಂಪಿಯರ್ ಇದ್ರ ಮೂಲಕನೂ ಹೋಗ್ಬೇಕು. 1 ಆಂಪಿಯರ್ ಇದ್ರ ಮೂಲಕ ಹೋಗಕ್ ಸಾಧ್ಯ ಇಲ್ಲ, ಯಾಕೆಂದ್ರೆ ಇಲ್ಲಿ ಕರೆಂಟ್ ಏನಾಗುತ್ತೆ, ಡಿವೈಡ್ ಆಗ್ಬಿಡುತ್ತೆ. ಇದ್ರ ಮೂಲಕ 1 ಆಂಪಿಯರ್ ಮೈನ್ ಕರೆಂಟ್ ಇರೋದು, ಇದ್ರ ಮೂಲಕ 0.8 ಹೋಗುತ್ತೆ, ಇದ್ರ ಮೂಲಕ 0.2 ಹೋಗ್ಬಿಡುತ್ತೆ. ನಾವು ವಾಟ್ ಈಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಎಷ್ಟು ತೋರಿಸುತ್ತೆ? ವಿ ಇಲ್ಲಿ ಎಷ್ಟಿರುತ್ತೆ ಅಷ್ಟು ತೋರಿಸುತ್ತೆ. ಎಷ್ಟಿರುತ್ತೆ? 0.8 ಆಂಪಿಯರ್ ಇಂಟು 10 ohm. ಅಲ್ಲಿಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್ ಶೋನ್ ಬೈ 8 ವೋಲ್ಟ್. ಇದು ರೀಡಿಂಗ್ ತೋರಿಸ್ತಾ ಇರೋದು. ಯಾಕೆ ಹಿಂಗ್ ತೋರಿಸ್ತಿದೆ ಅಂದ್ರೆ, ರೆಸಿಸ್ಟರ್ ಮೂಲಕ ಹೋಗೋ ಕರೆಂಟ್, ಮೈನ್ ಕರೆಂಟ್ ಬಂದಿದ್ದು ಇಲ್ಲಿ ಡಿವೈಡ್ ಆಗ್ಬಿಡುತ್ತೆ ಇಲ್ಲಿ ಜಂಕ್ಷನ್ ಹತ್ರ. ಇದ್ರ ಮೂಲಕ 0.2 ಹೋಗ್ಬಿಡುತ್ತೆ, ಅದ್ರ ಮೂಲಕ 0.8 ಹೋಗುತ್ತೆ. ಅವಾಗ ಡೆಫಿನೆಟ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ ಶೋನ್ ಬೈ ದ ವೋಲ್ಟ್ ಮೀಟರ್ ಈಸ್ 0.8 ವೋಲ್ಟ್. ಅವಾಗ ಆಕ್ಚುಯಲ್ ವ್ಯಾಲ್ಯೂಗಿನ ಇದು ತುಂಬಾನೇ ಡಿಫರೆನ್ಸ್ ಬರ್ತದೆ. ಇದರ ಅರ್ಥ ಏನು ಅಂದ್ರೆ, ನೋಡ್ರಿ, ನಾವು ಏನ್ ಮಾಡ್ಬೇಕಂದ್ರೆ ಇಲ್ಲಿ ಹೋಗೋ ಕರೆಂಟ್ ಅನ್ನ ತುಂಬಾನೇ ಕಡಿಮೆ ಮಾಡ್ಬೇಕು. ಇಲ್ಲಿ ಎಷ್ಟು ಜಾಸ್ತಿ ಕರೆಂಟ್ ಹೋಗುತ್ತೋ ನಮ್ಗಿಲ್ಲಿ
ರೆಸಿಸ್ಟರ್ ಮೂಲಕ ಅಷ್ಟೇ ಕಡಿಮೆ ಕರೆಂಟ್ ಹೋಗುತ್ತೆ, ಅವಾಗ ನಮಗೆ ಪೊಟೆನ್ಷಿಯಲ್ ಡಿಫರೆನ್ಸ್ ತುಂಬಾನೇ ಕಡಿಮೆ ತೋರಿಸುತ್ತೆ. ಇಲ್ಲಿ ಮೇನ್ ಕರೆಂಟ್ ಇಲ್ಲಿ ಡಿವೈಡ್ ಆಗೋದನ್ನ ತಪ್ಪಿಸ್ಬೇಕು. ಇಲ್ಲಿ ಡಿವೈಡ್ ಆಗೋದನ್ನ ತಪ್ಪಿಸ್ಬೇಕಂದ್ರೆ ಆದಷ್ಟು ವೋಲ್ಟ್ ಮೀಟರ್ ನ ರೆಸಿಸ್ಟೆನ್ಸ್ ಏನ್ ಮಾಡ್ಬೇಕು, ಜಾಸ್ತಿ ಮಾಡ್ಬೇಕು. ಸೊ ವೋಲ್ಟ್ ಮೀಟರ್ ನ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಮಾಡಿದಷ್ಟು ಫ್ಲೋ ಇಲ್ಲಿ ಜಾಸ್ತಿ ಹೋಗಲ್ಲ, ಅದು ಮೇನ್ ಎಕ್ಸ್ಟರ್ನಲ್ ರೆಸಿಸ್ಟರ್ ಮೂಲಕ ಹೋಗಕ್ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ವೋಲ್ಟ್ ಮೀಟರ್ ಮೂಲಕ ಹೋಗೋ ಕರೆಂಟ್ ನ ಅವಾಯ್ಡ್ ಮಾಡ್ಬೇಕಷ್ಟೇ. ಅದಕ್ಕೆ ವೋಲ್ಟ್ ಮೀಟರ್ ರೆಸಿಸ್ಟೆನ್ಸ್ ಯಾವಾಗ್ಲೂ ಜಾಸ್ತಿ ಇರುತ್ತೆ, ಇಲ್ಲಾಂದ್ರೆ ನಮ್ಗೆ ವೋಲ್ಟ್ ಮೀಟರ್ ಕರೆಕ್ಟ್ ರೀಡಿಂಗ್ ನ ತೋರ್ಸಲ್ಲ. ಸೊ ಅದನ್ನ ಹೇಗ್ ಬರೆಯೋದು ನೋಡ್ರಿ, ಈ ತರ ಬರ್ಕೊಳ್ಬೇಕು. A high resistance voltmeter draws very small current. High resistance voltmeter ಮೂಲಕ very small current ಹೋಗುತ್ತೆ, preventing it from altering the circuit normal behavior. So ಇನ್ನೊಂದು ಸೆಂಟೆನ್ಸ್ ಬರೀಬಹುದು, by drawing minimum current the voltmeter ensures that the voltage it's measuring remains constant. ಓಕೆ, ಇಷ್ಟು ನಾ ಬರೆದ್ರೆ ಆಯ್ತಾ ಸೆಂಟೆನ್ಸ್. ಸೊ ನೀವು ಇದೆಲ್ಲ ಕ್ಯಾಲ್ಕುಲೇಷನ್ ಎಲ್ಲ ಬರೆಯಕ್ ಹೋಗ್ಬೇಡ್ರಿ, ಜಸ್ಟ್ ಈ ಸೆಂಟೆನ್ಸ್ ನ ಬರೆದ್ರೆ ಸಾಕು. ಮೋಸ್ಟ್ಲಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಕ್ವಶನ್ ನಂಬರ್ 41. A proton is moving with velocity 5 into 10 raised to 6 meter per second in a direction perpendicular to the magnetic field of strength 0.1 ಟೆಸ್ಲಾ. ಸೊ ಇಲ್ಲಿ ಒಂದು ಪ್ರೋಟಾನ್ ಇದೆ, ಅದು ಮೂವ್ ಆಗ್ತಿದೆ ಎಷ್ಟು ಸ್ಪೀಡ್ ಅಲ್ಲಿ, 5 into 10 raised to 6 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಅಲ್ಲಿ. ಥೀಟಾ ಎಷ್ಟಿದೆ, 90 ಡಿಗ್ರಿ ಇದೆ, ಪರ್ಪೆಂಡಿಕ್ಯುಲರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂಡ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇಸ್ ಗಿವನ್ ಬೈ 0.1 ಟೆಸ್ಲಾ ಇದೆ. ಹಾಗಿದ್ರೆ ವಾಟ್ ಇಸ್ ದ ಫೋರ್ಸ್ ಆನ್ ಪ್ರೋಟಾನ್ ಅಂತ ಕೇಳಿದ್ರೆ, ಅಗೇನ್ ಇಟ್ಸ್ ಅ ಪ್ರಾಬ್ಲಮ್ ಆನ್ ಫೋರ್ಸ್ ಆನ್ ಎ ಪಾರ್ಟಿಕಲ್ ಮೂವಿಂಗ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಗಿವನ್ ಬೈ QVB sin theta. ಸಬ್ಸ್ಟಿಟ್ಯೂಟ್ ಮಾಡಿ, ಒಂದೊಂದೇ ಮ್ಯಾಗ್ನೆಟಿಕ್ ಫೋರ್ಸ್ ಅಂತ ಬರ್ಕೊಳ್ಳಿ, FM. Q ಎಷ್ಟು, ಒಂದೇ ಪ್ರೋಟಾನ್, ಹಾಗಾದ್ರೆ ಒಂದು ಪ್ರೋಟಾನ್ ಮೇಲೆ ಚಾರ್ಜ್ 1.6 into 10 raised to minus 19 into what is the velocity, 5 into 10 raised to 6 meter per second into the magnetic field is 0.1 Tesla into sin of theta is 90 degree. So hige FM is equal to, so if you are going to calculate this one, ಎಷ್ಟು ಬರುತ್ತೆ ಅಂದ್ರೆ 0.8 into 10 raised to minus 13 Newton ಬರುತ್ತೆ. ಸೊ ಶಿಫ್ಟ್ ಮಾಡ್ಕೊಂಡ್ರೆ 8 into 10 raised to minus 14 Newton ಬರುತ್ತೆ. So this is the answer for this question. Next question number 42. A solenoid having 100 turns per meter ಅಂತಂದ್ರೆ ಸ್ಮಾಲ್ ಎನ್ ಅವರೇ ಕೊಟ್ಬಿಟ್ಟಿದ್ದಾರೆ. ದೆನ್ ಕ್ಯಾರಿಯಿಂಗ್ ಎ ಕರೆಂಟ್ ಆಫ್ 5 ಆಂಪಿಯರ್, ಕರೆಂಟ್ ಎಷ್ಟಿದೆ 5 ಆಂಪಿಯರ್ ಸೊಲೋನಾಯ್ಡ್. ದೆನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇನ್ಸೈಡ್ ದ ಸೊಲೋನಾಯ್ಡ್ ಅಂತ ಕೇಳಿದ್ರೆ, ಸೊ ಫಾರ್ ದಿಸ್ ಒನ್ ವಿ ಹ್ಯಾವ್ ಓನ್ಲಿ one formula, that is magnetic field due to solenoid. So solenoid ಅಂತಂದ್ರೆ ಒಂದೇ ಫಾರ್ಮುಲಾ ಸಿಗೋದು, mu naught Ni. So substitute ಮಾಡಿ, mu naught is 4 pi into 10 raised to minus 7 into number of turns per unit lane, ಡೈರೆಕ್ಟ್ ಅವರೇ ಕೊಟ್ಟಿದ್ದಾರೆ ಎಷ್ಟು, 1000 turns per meter. So current is 5 ampere. So calculate ಮಾಡಿದ್ರೆ you are going to get 62800 into 10 raised to minus 7 ಬರುತ್ತೆ. ಸೊ ಶಿಫ್ಟ್ ಮಾಡ್ಕೊಂಡ್ರೆ 6.2 into 10 to the power of 1 2 3 4 5 ಅಲ್ಲಿಗೆ minus 3 ಉಳ್ಕೊಳ್ಳುತ್ತೆ, minus 3 Tesla. So this is the answer. Next question number 43. A moving coil galvanometer has various particulars. ಮೂವಿಂಗ್ ಕಾಯಿಲ್ ಗ್ಯಾಲೋನೋಮೀಟರ್ ಮೇಲೆ ಕ್ವಶನ್, ಇದರಲ್ಲಿ ನಂಬರ್ ಆಫ್ ಪರ್ಟಿಕ್ಯುಲರ್ಸ್ ಏನೇನಂತ ಕೊಟ್ಟಿದ್ದಾರೆ. ವ್ಯಾಲ್ಯೂಸ್, ನಂಬರ್ ಆಫ್ ಟರ್ನ್ಸ್ 30 ಇದೆ, ಮ್ಯಾಗ್ನೆಟಿಕ್ ಫೀಲ್ಡ್ 0.25 ಇದೆ, ಏರಿಯಾ ಆಫ್ ದ ಕಾಯಿಲ್ 1.5 into 10 raised to minus 3 meter square ಇದೆ. ದೆನ್ K couple per unit is 10 raised to minus 3 Newton meter per degree ಇದೆ. Then we need to find the current sensitivity of the galvanometer. So current sensitivity formula, theta current sensitivity is given by theta by I is equal to NBA by K. So here theta by is division per ampere, esto division per ampere irutte. So theta by I we need to find. So number of turns ಎಷ್ಟಿದೆ 30 into magnetic field 0.25 into area 1.5 into 10 raised to minus 3 divided by K 10 raised to minus 3. So K cancel ಆಗುತ್ತೆ, minus 3. ಸೊ ಉಳಿಯೋದು ನಿಮಗೆ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ you are going to get 11.25 division per ampere or degree per ampere ಅಥವಾ division per ampere you can write. That's it. Okay, next. ಸೊ ಇಲ್ಲಿಗೆ ನಿಮ್ಮ 2 marks questions ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ 3 marks questions, ನೆಕ್ಸ್ಟ್ ವಿಡಿಯೋದಲ್ಲಿ 3 marks questions from the chapter moving charges and magnetism ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ. ಏನಾದ್ರು ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.